good. ದೇವರು ಒಳ್ಳೆಯವನು. Amen. Amen. ನಾನು போன வாரம் I was talking about abundant life. ಕಳೆದ ವಾರ ನಾನು ಅಪರಿಮಿತವಾದಂತಹ ಜೀವನದ ಬಗ್ಗೆ ಮಾತನಾಡಿದೆನು. ಪರಿಪೂರ್ಣமான ಜೀವನ, ಅಪರಿಮಿತವಾದ ಪರಿಪೂರ್ಣವಾದಂತಹ ಜೀವನವು ಯೇಸು ಕ್ರಿಸ್ತು வந்தது, ಯೇಸು ಕ್ರಿಸ್ತನು ಬಂದಿದ್ದು ಪರಿಪೂರ್ಣமான ಜೀವனை கொடுக்க, ಪರಿಪೂರ್ಣವಾದಂತಹ ಜೀವನವನ್ನು ಕೊಡುವುದಕ್ಕೆ, ಪರಿಪೂರ್ಣமான ಜೀವனை நாம் வாழ, ಪರಿಪೂರ್ಣವಾದಂತಹ ಜೀವನವನ್ನು ನಾವು ಜೀವಿಸುವುದಕ್ಕೆ. அவர் பிசாசி வருவது கொல்லவும் திருடவும் அழிக்கவும். ಸೈತಾನನು ಬರುವುದು ಕೊಲ್ಲುವುದಕ್ಕೂ ನಾಶಪಡಿಸುವುದಕ್ಕೂ ಅಳಿಸುವುದಕ್ಕೂ ಬರುತ್ತಾನೆ. ஆனால் இயேசு வந்தது, ಆದರೆ ಯೇಸು ಕ್ರಿಸ್ತನು ಬಂದದ್ದು ಜೀವனை கொடுக்க, ಜೀವವನ್ನು ಕೊಡುವುದಕ್ಕೆ, ಪರಿಪೂರ್ಣமான ಜೀವனை கொடுக்க, ಪರಿಪೂರ್ಣವಾದಂತಹ ಜೀವನವನ್ನು ಕೊಡುವುದಕ್ಕೆ. பாஸ்டர் அப்பா எவ்வளவு பேரு ಪರಿಪೂರ್ಣமான ಜೀವನ வாழாம இருக்கிறாங்களே. ಬೋಧಕರೇ, ಎಷ್ಟೋ ಜನರು ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸದೇ ಇದ್ದಾರೆ. ஏன் சந்தோஷமான வாழ்க்கை இல்ல? ಯಾಕೆ ಸಂತೋಷವಾದಂತಹ ಜೀವನವಿಲ್ಲ? ஏன் ஒரு நிம்மதியான வாழ்க்கை இல்ல? ಯಾಕೆ ನೆಮ್ಮದಿಯಾದಂತಹ ಜೀವನವಿಲ್ಲ? அப்ப இயேசு வருவது உண்மையானால், ಯೇಸು ಕ್ರಿಸ್ತನು ಬರುವುದು ನಿಜವಾದರೆ, இயேசு கொடுக்கிற வாழ்க்கை பரிபூர்ண வாழ்க்கையானால், ಯೇಸು ಕ್ರಿಸ್ತನು ಕೊಡುವಂತ ಜೀವನವು ಪರಿಪೂರ್ಣವಾದಂತಹ ಜೀವನವಾದರೆ, ஏன் எனக்குள்ள அது காணப்படல? ಯಾಕೆ ನನ್ನಲ್ಲಿ ಅದು ಕಾಣಲ್ಪಡಲಿಲ್ಲ? ஏன் குடும்பத்துல காணப்படல? ಯಾಕೆ ನನ್ನ ಕುಟುಂಬದಲ್ಲಿ ಕಾಣಲ್ಪಡಲಿಲ್ಲ? ஏன் சுற்றில இருக்கிற சமுதாயத்துல காணப்படல? ನನ್ನ ಸುತ್ತಲೂ ಇರುವಂತಹ ಸಮುದಾಯದಲ್ಲಿ ಯಾಕೆ ಕಾಣಲ್ಪಡಲಿಲ್ಲ? இயேசு சொல்லுகிறாரு, ಯಾಕಂದ್ರೆ ಯೇಸು ಕ್ರಿಸ್ತನು அந்த ಹೇಳುತ್ತಾನೆ, பரிபூர்ணமான ஜீவன் ಆ ಪರಿಪೂರ್ಣವಾದಂತಹ ಜೀವವು என்னிலே இருக்கிறது, ನನ್ನಲ್ಲಿದೆ. Hallelujah. Hallelujah. This abundant life is inside of Jesus. ಈ ಪರಿಪೂರ್ಣವಾದಂತಹ ಜೀವನವು ಯೇಸು ಕ್ರಿಸ್ತನಲ್ಲಿದೆ. When you live your life in Jesus, ನೀನು ನಿನ್ನ ಜೀವನವನ್ನು ಯೇಸು ಕ್ರಿಸ್ತನಲ್ಲಿ ಜೀವಿಸುವುದರೆ, when you live your life inside Jesus, ನಿನ್ನ ಜೀವನವನ್ನು ಯೇಸು ಕ್ರಿಸ್ತನ ಒಳಗೆ ನೀನು ಜೀವಿಸಿದರೆ, you can receive an abundant life, ನೀನು a happy life. ನೀನು ಅಪರಿಮಿತವಾದಂತಹ ಜೀವನವನ್ನು ಜೀವಿಸಬಹುದು. Amen. Amen. So முதலாவது இந்த பரிபூர்ணமான ஜீவன் வாழ்வதற்கு, ಮೊದಲನೇದಾಗಿ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ போன வாரம் உங்களுக்கு நான் கற்றுக் கொடுத்தேன். ಕಳೆದ ವಾರ ನಾನು ನಿಮಗೆ ಕಲಿಸಿಕೊಟ್ಟೆನು. இந்த பரிபூர்ணமான ஜீவன் வாழ்வதற்கு தடையா இருக்கிறது நம்மளுடைய பாவம். சொல்லுங்க. ಈ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ ಅಡ್ಡಿಯಾಗಿರುವುದು ನಮ್ಮ ಪಾಪಗಳು. ಆಮೆನ್. ಆಮೆನ್. ನಾನು ಪರಿಪೂರ್ಣமான ಜೀವನ್ வாழ்வதற்கு, ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ ತಡೆಯಾಗಿರುವುದು, ಅಡ್ಡಿಯಾಗಿರುವುದು ನನ್ನ ಪಾಪವು. ಆಮೆನ್. ಆಮೆನ್. ನೀವು ಮೊದಲನೇದಾಗಿ ಪರಿಪೂರ್ಣமான ಜೀವನ್ வாழ வேண்டும் என்றால், ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಬೇಕಾದರೆ இந்த பாவத்திலிருந்து நம்ம வெளியே வரணும். ಈ ಪಾಪದಿಂದ ನಾವು ಹೊರಗೆ ಬರಬೇಕು. போன வாரம் சொல்லி கொடுத்தேன். ಕಳೆದ ವಾರ ನಾನು ಹೇಳಿಕೊಟ್ಟೆನು. பாவம் என்றால் என்ன? ಪಾಪವೆಂದರೆ ಏನು? கர்த்தருடைய ஸ்தானத்திற்கு குறைவாய் வாழ்கிற எல்லாமே பாவம் தான். ಕರ್ತನ ಸ್ಥಾನಕ್ಕಿಂತ ಕೊರತೆಯಾಗಿ ಜೀವಿಸುವಂತ ಜೀವಿಸುವ ಎಲ್ಲವೂ ಪಾಪವೇ. Jesus set a standard of life on this earth. ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ನಮ್ಮ ಜೀವನವನ್ನು ಒಂದು ಹಂತದಲ್ಲಿ ನಿರ್ಮಿಸಿದ್ದಾನೆ. Jesus set a standard. ನಮ್ಮ ಜೀವನವನ್ನು ಒಂದು ಹಂತದಲ್ಲಿ ನಿರ್ಮಿಸಿದ್ದಾನೆ. Jesus himself set a standard. ಯೇಸು ಕ್ರಿಸ್ತನೇ ಆ ಒಂದು ಹಂತದಲ್ಲಿ ನಿರ್ಮಿಸಿದ್ದಾನೆ. He lived a life of standard. ಆತನು ಒಂದು ಹಂತದ ಜೀವನವನ್ನು ಜೀವಿಸಿದನು. எங்கேயாவது இயேசு கிறிஸ்து ಎಲ್ಲಾದರೂ ಯೇಸು ಕ್ರಿಸ್ತನು ಗೆಂಜಿನದ பார்த்திருக்கிறீங்களா? ಆತನು ಬೇಡಿಕೊಂಡದ್ದನ್ನು ನಾವು ನೋಡಿದ್ದೇವಾ? ಗೆಂಜಿನದ பார்த்திருக்கிறீங்களா? ಆತನು ಬೇಡಿಕೊಂಡದ್ದನ್ನು ನಾವು ನೋಡಿದ್ದೇವಾ? It's a standard of Jesus. ಅದು ಯೇಸು ಕ್ರಿಸ್ತನ ಒಂದು ಹಂತವಾಗಿದೆ. எங்கேயாவது இயேசு பாவம் செஞ்சிருக்க பார்த்திருக்கிறீங்களா? ಎಲ್ಲಿಯಾದರೂ ಯೇಸು ಕ್ರಿಸ್ತನು ಪಾಪ ಮಾಡಿದ್ದನ್ನು ನಾವು ನೋಡುತ್ತೇವಾ? It's a standard of his life. ಅದು ಯೇಸು ಕ್ರಿಸ್ತನ ಜೀವನದ ಹಂತವಾಗಿದೆ. எங்கேயாவது பணம் கேட்டத பார்த்திருக்கிறீங்களா? ಎಲ್ಲಾದರೂ ಹಣವನ್ನು ಕೇಳಿದ್ದನ್ನು ನೀವು ನೋಡಿದ್ದೀರಾ? மீன் வாயிலிருந்து பணத்தை எடுக்கிறவர் அவர். ಮೀನಿನ ಬಾಯಿಂದ ಹಣವನ್ನು ತೆಗೆದುಕೊಳ್ಳಬೇಕು. It's a standard of his life. ಆತನ ಜೀವನದ ಒಂದು ಹಂತವಾಗಿದೆ. அவர் மன்னிக்கிறத பார்த்திருக்கிறீங்களா? ಆತನು ಕ್ಷಮಿಸುವುದನ್ನು ನೋಡಿದ್ದೀರಾ? It's a standard of life. ಆತನು ತನ್ನ ಜೀವನದ ಅದು ಹಂತವಾಗಿದೆ. சண்டை போடுறத பார்த்திருக்கிறீங்களா? ಜಗಳವಾಡುವುದನ್ನು ನೋಡಿದ್ದೀರಾ? It's a standard of life. ಅದು ಜೀವನದ ಹಂತವಾಗಿದೆ. ದೇವರ ಮೇಲೆ ವೈರಾಗ್ಯ ಕಾಣುವುದದ பார்த்திருக்கிறீங்களா? ದೇವರ ಮೇಲೆ ವೈರಾಗ್ಯವನ್ನು ತೋರಿಸುವುದನ್ನು ನೋಡಿದ್ದೀರಾ? It's a standard of life. ಅದು ಜೀವನದ ಹಂತವಾಗಿದೆ. ಪಾಪಿಗಳನ್ನು ತೇಡಿ ಹೋಗೋದ பார்த்திருக்கிறீங்களா? ಪಾಪಿಗಳನ್ನು ಹುಡುಕಿ ಹೋಗುವುದನ್ನು ನೋಡಿದ್ದೀರಾ? It's a standard of life. ಅದು ಜೀವನದ ಹಂತವಾಗಿದೆ. ಪಾಪಿಗಳನ್ನು ಮನ್ನಿக்கிறத பார்த்திருக்கிறீங்களா? ಪಾಪಿಗಳನ್ನು ಕ್ಷಮಿಸುವುದನ್ನು ನೋಡಿದ್ದೀರಾ? It's a standard
standard of life. ಅದು ಜೀವನದ ಹಂತವಾಗಿದೆ. அவர் வேலை செய்யறத பார்த்திருக்கீங்களா? ಆತನು ಕೆಲಸ ಮಾಡುವುದನ್ನು ನೋಡಿದ್ದೀರಾ? It's a standard of life. ಅದು ಜೀವನದ ಹಂತವಾಗಿದೆ. அவர் ಅದ್ಭುತಗಳನ್ನು செய்த பார்த்திருக்கீங்களா? ಆತನು ಅದ್ಭುತಗಳನ್ನು ಮಾಡಿದ್ದನ್ನು It's ನೋಡಿದ್ದೀರಾ? a standard of life. ಅದು ಜೀವನದ ಹಂತವಾಗಿದೆ. This is God's standard. ಇದು ದೇವರ ಹಂತವಾಗಿದೆ. அதிலிருந்து நீ எந்த குறைவாய் வாழ்ந்தாலும் அது பாவம். ಈ ಒಂದು ಹಂತದಿಂದ ಯಾವ ಕೊರತೆ ಇಲ್ಲಾದರೂ ನೀನು ಜೀವಿಸಿದರೆ ಅದು ಪಾಪವೇ. ಆಮೆನ್. புரியுதா? ಅರ್ಥವಾಗುತ್ತಿದೆಯಾ? பொய் பேசுறது, கொலை பண்றது இதெல்லாம் 3rd டிகிரி பாவம். கொஞ்சம் ஆண்டவருடைய ஸ்தானத்துக்கு கொஞ்சம் கீழே வாழ்ந்தாலே அது பாவம் தாயா. ಕೊಲೆ ಮಾಡುವುದು ಪಾಪ ಮಾಡುವುದೆಲ್ಲವೂ ಅದು ಬೇರೆ ರೀತಿಯಾದಂಥ ಒಂದು ಪಾಪವು. ಆದರೆ ನೀನು ದೇವರ ಹಂತಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ನೀವು ಜೀವಿಸಿದರೂ ಅದು ಪಾಪವೇ. ಆಮೆನ್. இந்த பரிபூர்ணமான வாழ்க்கை வாழ்வதற்கு, ಈ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ முதலாவது உங்க வாழ்க்கையின் தரத்தை நீ ஏத்தணும் மேல. ಮೊದಲನೆಯದಾಗಿ ನಿನ್ನ ಜೀವನದ ಒಂದು ಹಂತವನ್ನು ನೀನು ಹೆಚ್ಚಿಸಿಕೊಳ್ಳಬೇಕು. பரிசுத்த ஆவியானவர் உனக்கு பலன் கொடுப்பார். ಪರಿಶುದ್ಧಾತ್ಮನು ನಿನಗೆ ಬಲವನ್ನು ಕೊಡುವನು. அவரை போல வாழ்வதற்கு, ಆತನ ಹಾಗೆ ಜೀವಿಸುವುದಕ್ಕೆ. ಆಮೆನ್. ಆಮೆನ್. அவர் போற இடத்துல குறை இல்ல. ನಾವು ಆತನು ಹೋಗುವಂತಹ ಸ್ಥಳದಲ್ಲಿ ಕೊರತೆ ಇಲ್ಲ. குறையை நிறைவாய் மாற்றுகிறவர் என் தேவன். ಕೊರತೆಗಳನ್ನು ನೀಗಿಸುವಂತ ದೇವರು ನಮ್ಮ ದೇವರು. அவர் போற வீட்டுல சண்டை இல்ல. ಆತನು ಹೋದಂತ ಮನೆಯಲ್ಲಿ ಜಗಳವಿಲ್ಲ. சண்டை இருக்கிற வீட்டுல சமாதானத்தை உண்டு பண்ணுகிறவர். ಜಗಳವಿದ್ದಂತ ಮನೆಯಲ್ಲಿ ಸಮಾಧಾನವನ್ನು ಉಂಟು ಮಾಡುವಂತ ದೇವರು. This is the standard of Jesus. ಇದು ಯೇಸು ಕ್ರಿಸ್ತನ ಹಂತವಾಗಿದೆ. As a child of Jesus we need to maintain the standard. ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿರುವುದರಿಂದ ಆತನ ಹಂತವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. Hallelujah. Hallelujah. ಅದರ ಕೊರೆ ಇರುತ್ತಾ, ಅದರಲ್ಲಿ ಕೊರತೆ ಇದ್ದರೆ you are in sin. ನೀವು ಇನ್ನು ಪಾಪದಲ್ಲಿದ್ದೀರಾ. Amen. Amen. ಪುರುಜಿಗೆ the word sin meaning is very deep. ಅರ್ಥ ಮಾಡಿಕೊಳ್ಳಿರಿ, ಪಾಪ ಎಂಬುವಂತ ಪದದ ಅರ್ಥವು ಬಹಳ ಆಳವಾದದ್ದು. Amen. Amen. நீங்க படிச்சு 10 கட்டளைய பார்த்து தான் சொல்றீங்க. ನೀವು ಆ ಒಂದು 10 ಆಜ್ಞೆಗಳನ್ನು ಓದಿ ನೋಡಿ ನೀವು ಹೇಳುತ್ತೀರಾ. ಯೇಸು ಕ್ರಿಸ್ತ ಬಂದ பிறகு the level of standard increased. ಯೇಸು ಕ್ರಿಸ್ತನು ಬಂದ ಮೇಲೆ ಆ ಒಂದು ಹಂತದ ಒಂದು ಆತನ ಒಂದು ಹಂತವು ಇನ್ನೂ ಹೆಚ್ಚಾಗಿದೆ. Amen. Amen. So பரிபூர்ணமான வாழ்க்கை வாழ்வதற்கு, ಪರಿಪೂರ್ಣವಾದಂತ ಜೀವನವನ್ನು ಜೀವಿಸುವುದಕ್ಕೆ முதலாவது நான் உங்களுக்கு சொல்லுது, ಮೊದಲನೆಯದಾಗಿ ನೀವು ಹೇಳಿಕೊಳ್ಳಿ, மனம் திரும்புங்க. ಮನಸ್ಸಾಂತರ ಹೊಂದಿರಿ. Repentance. ಮನಸ್ಸಾಂತರ. Live a repentant life. ಮನಸ್ಸಾಂತರ ಹೊಂದಿದಂತ ಜೀವನವನ್ನು ಜೀವಿಸಿರಿ. இதுவரைக்கும் வாழ்ந்த வாழ்க்கை ಇಲ್ಲ, ಇದುವರೆಗೂ ಜೀವಿಸಿದಂತ ಜೀವನದ மனம் திரும்பಿ ಮನಸ್ಸಾಂತರ ಹೊಂದಿ தேவன் பக்கம் வருகிற வாழ்க்கை, ದೇವರ ಕಡೆಗೆ ಬರುವಂತ ಜೀವನವು. ಆಮೆನ್. ಆಮೆನ್. நான் பிடிச்ச முயலுக்கு 3 காலுன்னு நிக்காதீங்க. ನಾನು ಹಿಡಿದಂತ ಮೊಸಳೆಗೆ 3 ಕಾಲು ಎಂಬುದಾಗಿ ನಿಂತುಕೊಳ್ಳಬೇಡಿ. Nobody is perfect my brother. ಯಾರು ಸರಿಯಾದವರಲ್ಲ ನನ್ನ ಸಹೋದರನೇ. For some reason you understood the way wrong. ಕೆಲವು ಕಾರ್ಯಗಳ ಒಂದು ಕಾರ್ಯಗಳ ನಿಮಿತ್ತವಾಗಿ ನೀನು ತಪ್ಪಾದ ದಾರಿಯನ್ನು ಹುಡುಕಿಕೊಂಡಿರಬಹುದು. No problem. ಸಮಸ್ಯೆ ಇಲ್ಲ. But repent. ಆದರೆ ಮನಸ್ಸಾಂತರ ಒಂದು. ನಾನು ನೆನಚಿದ್ದುதான் ಸರಿನು ಒತ್ತ ಕಾಲು ಕುಡಿಸಿ ಒಕ್ಕಾರಾದೀங்க. ನಾನು ಬಯಸಿದ್ದೆ ಸರಿ ಎಂಬುದಾಗಿ ಒಂಟಿ ಕಾಲಲ್ಲಿ ನಿಲ್ಲಬೇಡ. Maybe we sometimes understand wrong. ಕೆಲವು ಸಮಯಗಳಲ್ಲಿ ನೀನು ತಪ್ಪಾದ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡಿರಬಹುದು. ಸರಿಯಾದದು வரும்போது, ಸರಿಯಾದದ್ದು ಬರುವಾಗ ಬಿಟ್ಟು ಕೊಡುವುದಕ್ಕೆ, ಬಿಟ್ಟು ಕೊಡುವುದಕ್ಕೆ ಮನಸ್ಸಿರಕட்டும், ಮನಸ್ಸಿರಲಿ. ಆಮೆನ್. ಆಮೆನ್. ஒரு ஸ்டெப் கீழே இறங்கினா ஒன்றும் பிரச்சனை கிடையாது. ಒಂದು ಹೆಜ್ಜೆ ಕೆಳಗಿಳಿದರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ஏன்னா தேவனுடைய ராஜ்யம் சொல்லுகிறது, ಯಾಕೆಂದರೆ ದೇವರ ರಾಜ್ಯ ಹೇಳುತ್ತಿದೆ, எவ்வளவு இறங்குறியோ, ನೀನು ಎಷ್ಟಾಗಿ ಇಳಿತೀಯೋ தேவனுடைய ராஜ்யத்துல, ದೇವರ ರಾಜ್ಯದಲ್ಲಿ அவ்வளவு நீ உயருவ, ಅಷ್ಟಾಗಿ ನೀನು ಹೆಚ್ಚಿಸಲ್ಪಡುತ್ತೀಯಾ. ஆமென். ಹಲ್ಲೆಲೂಯಾ. மனம் திரும்புங்க, ಮನಸ್ಸಾಂತರ ಹೊಂದಿರಿ. திரும்பி தேவன் பக்கம் வாங்க. ತಿರುಗಿ ದೇವರ ಕಡೆಗೆ ಬನ್ನಿರಿ. Acknowledging your mistake doesn't hurt anybody. ನಿನ್ನ ಒಂದು ತಪ್ಪನ್ನು ಒತ್ತುಕೊಳ್ಳುವುದರಿಂದ ಅದರಲ್ಲಿ ಏನು ತಪ್ಪಿಲ್ಲ. ಬ್ರದರ್, ನಾನು ತಪ್ಪು செஞ்சிட்டேன். ಸಹೋದರನೇ, ನಾನು ತಪ್ಪು ಮಾಡಿದೆ, ಸಾರಿ, ಕ್ಷಮಿಸಿರಿ. நான் யாருக்கும் குறை உள்ளவனா நான் ஆக போறது கிடையாது. ನಾನು ಯಾರಿಗೂ ಯಾರಿಗಿಂತಲೂ ಕೊರತೆಯುಳ್ಳವನಾಗಿ ಆಗುವುದಿಲ್ಲ. ஆனா மனம் திரும்புதல் வரும்போது, ಆದರೆ ಮನಸ್ಸಾಂತರ ಎಂಬುದು ಬರುವಾಗ இந்த பரிபூர்ண ஜீவன் உனக்குள்ள உண்டாகும். ಈ ಪರಿಪೂರ್ಣವಾದಂತಹ ಜೀವನವು ನಿನ್ನಲ್ಲಿ ಉಂಟಾಗುತ್ತದೆ. அதுதான் நம்ம பார்த்த சக்கேயுடைய வாழ்க்கையில. ಅದನ್ನೇ ಜಕ್ಕಯ್ಯನ ಜೀವನದಲ್ಲಿ ನಾವು ನೋಡಿದೆವು. பணம் வாங்கும் போது இல்லாத சந்தோஷம், ಹಣವನ್ನು ತೆಗೆದುಕೊಳ್ಳುವಾಗ ಇದ್ದಂತ ಒಂದು ಸಂತೋಷವು பணம் கொடுக்கும் போது இருந்துச்சு. ಅದು ಹಣವನ್ನು ಕೊಡುವಾಗ ಇತ್ತು. பணம் வாங்கும் போது இல்லாத சந்தோஷம், ಹಣವನ್ನು ತೆಗೆದುಕೊಳ್ಳುವಾಗ ಇಲ್ಲದೆ ಇರುವಂತಹ ಸಂತೋಷವು ಹಣವನ್ನು ಹಿಂತಿರುಗಿ ಕೊಡುವಾಗ ಇತ್ತು. ಆಮೆನ್. பரிபூர்ணமான ஜீவன், ಪರಿಪೂರ್ಣವಾದಂತಹ ಜೀವನವು
நம்ம உலகத்துல என்ன சொல்றோம்? ನಾವು ಲೋಕದಲ್ಲಿ ಏನ್ ಹೇಳುತ್ತೇವೆ? வாங்கினாதான் சந்தோஷம். ತೆಗೆದುಕೊಂಡರೆ ಸಂತೋಷ. பரலோக ராஜ்யத்துல ಪರಲೋಕ ರಾಜ್ಯದಲ್ಲಿ கொடுத்தாதான் சந்தோஷம். ಕೊಟ್ಟರೆ ಸಂತೋಷ. சக்கையு ரெட்ட தனியா கொடுக்கறான். ಜಕ್ಕಯ್ಯನು ಎರಡರಷ್ಟು ಕೊಡುತ್ತಿದ್ದಾನೆ, சந்தோஷமா கொடுக்கறான். ಸಂತೋಷವಾಗಿ ಕೊಡುತ್ತಿದ್ದಾನೆ. ஆனா வாங்கும் போது அவனுக்குள்ள இருந்தது ಆದ್ರೆ ತೆಗೆದುಕೊಳ್ಳುವಾಗ ಅವನಲ್ಲಿ ಇದ್ದಿದ್ದು ವೈತಿರ್ಚಲ್. ಆ ಹೊಟ್ಟೆ ಕಿಚ್ಚು. ஆனா கொடுக்கும் போது அவனுக்குள்ள இருந்தது ಆದ್ರೆ ಕೊಡುವಾಗ ಅವನಲ್ಲಿ ಇದ್ದಿದ್ದು ಸಂತೋಷ. ಸಂತೋಷ, ಪರಿಪೂರ್ಣமான ಸಂತೋಷ, ಪರಿಪೂರ್ಣವಾದಂತ ಸಂತೋಷ. மனம் திரும்புதல, ಮನಸ್ಸಾಂತರ ಹೊಂದಿರಿ. ஹalleluya. ಹಲ್ಲೆಲೂಯಾ. அந்த ஸ்திரீ ಆ ಸಹೋದರಿಯು ಪರಿಮಳ ತೈಲத்தை ಪರಿಮಳ ತೈಲವನ್ನು சேர்த்து வைக்கும் போது ಕೂಡಿಸಿಡುವಾಗ சந்தோஷமா சேர்த்து வச்சலான்னு எனக்கு தெரியல. ಸಂತೋಷವಾಗಿ ಕೂಡಿಸಿಟ್ಟಲ್ಲ ನನಗೆ ಗೊತ್ತಿಲ್ಲ. ஆனா உடைக்கும் போது ಆದ್ರೆ ಅದನ್ನು ಒಡೆಯುವಾಗ அவளுக்குள்ள ಅವಳಲ್ಲಿ ஒரு சந்தோஷம் காணப்பட்டது. ಒಂದು ಸಂತೋಷ ಕಾಣಲ್ಪಟ್ಟಿತು. ಆಮೆನ್. This is abundant life. ಇದು ಪರಿಪೂರ್ಣವಾದಂತ ಜೀವನ. அவ கூடி வைக்கும் போது கொஞ்சம் கொஞ்சமா கூடி வச்சிருப்பா. ಅವಳು ಅದನ್ನು ಕೂಡಿಸಿಡುವಾಗ ಸ್ವಲ್ಪ ಸ್ವಲ್ಪವಾಗಿ ಕೂಡಿಸಿಟ್ಟಳು. இது தியாகம் பண்ணி அதை தியாகம் பண்ணி அதை அப்படி பண்ணி இது இப்படி பண்ணி சேர்த்து வச்சிருப்பா. ಇದನ್ನು ತ್ಯಾಗ ಮಾಡಿ ಅದನ್ನು ತ್ಯಾಗ ಮಾಡಿ ಅದರಲ್ಲಿ ಸ್ವಲ್ಪ ಹಿಡಿದು ಇದರಲ್ಲಿ ಸ್ವಲ್ಪ ಹಿಡಿದು ಆಕೆ ಕೂಡಿಸಿಟ್ಟಿರಬಹುದು. அவ உடைக்கும் போது ಆದ್ರೆ ಆಕೆ ಅದನ್ನು ಒಡೆಯುವಾಗ அவளுக்குள்ள ஒரு சந்தோஷம் உண்டாச்சு. ಆಕೆಯಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಯಿತು. அது பரிபூர்ணமான ஜீவன். ಇದು ಪರಿಪೂರ್ಣವಾದಂತ ಜೀವನವು. மனம் திரும்புதல், ಮನಸ್ಸಾಂತರ ಒಂದು. அது கெட்ட குமாரன். ಅದು ಹಿರಿ ಮಗನು சண்டை போட்டு போகும்போது ಜಗಳವಾಡಿ ಹೋಗುವಾಗ ಅವನು எல்லாத்தையும் இழந்து ಎಲ್ಲವನ್ನು ಕಳೆದುಕೊಂಡು மனம் திரும்பி வரும்போது ಮನಸ್ಸಾಂತರ ಹೊಂದಿ ಬರುವಾಗ அவங்க அப்பா அந்த ஸ்தானத்தை கொடுக்கும் போது ಅವರ ತಂದೆ ಅವನಿಗೆ ಆ ಸ್ಥಾನವನ್ನು ಕೊಡುವಾಗ அவனுக்குள்ள வந்தது ಅವನಲ್ಲಿ ಬಂದದ್ದು சந்தோஷம். ಸಂತೋಷ. அவன் பாதி சொத்தை அழிச்சான் பாருங்க. ಅವನು ಅರ್ಧ ಆಸ್ತಿಯನ್ನು ಅಳಿದು ಬಿಟ್ಟನು. சந்தோஷம் கிடைக்கல, ಸಂತೋಷ ಸಿಗಲಿಲ್ಲ. ஆனா அப்பா வீட்டுக்கு வந்த அப்போ வந்துச்சு பாருங்க. ಆದರೆ ತಂದೆ ಮನೆಗೆ ಬಂದ ಮೇಲೆ ಸಂತೋಷ ಬಂತು ನೋಡಿ. ಪರಿಪೂರ್ಣமான ಜೀವನ, ಪರಿಪೂರ್ಣವಾದಂತ ಜೀವನ. ಇದೆಲ್ಲ வெச்சு பார்க்கும்போது என்ன தோணுது? ಇದನ್ನೆಲ್ಲ ಇಟ್ಟು ನೋಡುವಾಗ ನಮಗೆ ಏನು ತೋಚುತ್ತದೆ? சேர்க்கும் போது இல்ல சந்தோஷம், ನಾವು ಕೂಡಿಸಿಡುವಾಗ ನಮಗೆ ಸಂತೋಷವಿಲ್ಲ, கொடுக்கும் போதுதான் வருது சந்தோஷம். ಕೊಡುವಾಗ ನಮಗೆ ಸಂತೋಷ ಬರುತ್ತದೆ. ಆಮೆನ್. ಆಮೆನ್. ಇದು ಪರಿಪೂರ್ಣமான ಜೀವನದ ರಹಸ್ಯ. ಇದು ಪರಿಪೂರ್ಣವಾದಂತ ಜೀವನದ ರಹಸ್ಯವಾಗಿದೆ. ರಿಪೆಂಟ್, ಮನಸ್ಸಾಂತರ ಹೊಂದಿರಿ. ಕಮ್ ಬ್ಯಾಕ್ ಟು ಗಾಡ್. ದೇವರಿಗೆ ಹಿಂತಿರುಗಿ ಬನ್ನಿರಿ, ದೇವರ ಬಳಿಯಲ್ಲಿ. ಪರಿಪೂರ್ಣமான ಜೀವನದಲ್ಲಿ ನೀವು ವಾಳ ಆರಂಭಿங்க. ಈ ಪರಿಪೂರ್ಣವಾದಂತ ಜೀವನದಲ್ಲಿ ನೀವು ಜೀವಿಸಲು ಪ್ರಾರಂಭಿಸಿರಿ. ಆಮೆನ್. ಆಮೆನ್. நேத்து ஒரு செய்தி ரொம்ப வைரலா போயிட்டு இருந்துச்சு. ನಿನ್ನೆ ಒಂದು ಸಂದೇಶ ಬಹಳ ವೈರಲ್ ಆಗಿ ಹೋಗುತ್ತಿತ್ತು. என்ன சொல்லுங்க பார்க்கலாம். ಏನು ಹೇಳಿ ನೋಡೋಣ. ಸೇತುತ್ತ ಪಣಕಾರ ಒಂದು ಹೆಸರುವಾಸಿಯಾದಂತ ಒಬ್ಬ ವ್ಯಕ್ತಿಯು ಸಿಜೆ ರಾಯ್ ಎಂಬುವರು, ಅವರು ತಮ್ಮನ್ನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದರು. ಹೆಸರು ಕೇಳಿದಿರಾ? ರಾಯ್. ಸಿಜೆ ರಾಯ್. ರಾಯ್ ರಾಯ್ ಕ್ರಿಸ್ತನ್. ಅವರು ಕ್ರೈಸ್ತರು. ಆಮೆನ್. ಆಮೆನ್. கோடிக்கணக்கில் பணம், ಕೋಟ್ಯಾಂತರ ರೂಪಾಯಿಗಳು ಹಣ. நீங்க நினைச்சீங்கன்னா, ನೀವು ಬಯಸಿದರೆ பணத்துலதான் ಪರಿಪೂರ್ಣமான சந்தோஷம் இருக்குன்னு, ಹಣದಲ್ಲಿ ಮಾತ್ರ ಪರಿಪೂರ್ಣವಾದಂತ ಸಂತೋಷವಿದೆ ಎಂಬುದಾಗಿ அவன்தான் இருந்திருக்கணும். ಅವನ ಬಳಿಯಲ್ಲಿ ಇದ್ದಿರಬೇಕು. நான் இன்னைக்கு சொல்றேன், ನಾನು ಇಂದು ಹೇಳುತ್ತಿದ್ದೇನೆ, என்கிட்ட இருக்கிற சந்தோஷம் அவன்கிட்ட இல்ல. ನನ್ನ ಬಳಿಯಲ್ಲಿ ಇರುವಂತಹ ಸಂತೋಷವು ಆತನ ಬಳಿಯಲ್ಲಿ ಇಲ್ಲ. அவன் ಆಮೆನ್. ಬೆಳಗಾವಿಗೆ போகும்போது ಕಾಸು ಪಾಕೆಟ್ல போட்டுட்டு போனோம். ಬೆಳಗಾವಿಗೆ ಹೋದಾಗ ಹಣವನ್ನು ಜೋಬಿಯಲ್ಲಿ ಹಾಕಿಕೊಂಡು ಹೋದೆವು. ಕಡೆಸಿಯಾ வரும்போது, ಕಡೆಯದಾಗಿ ಬರುವಾಗ ಪಾಕೆಟ್ல ஒரு ಪೈಸಾ கிடையாது. ಪಾಕೆಟ್ ಅಲ್ಲಿ ಒಂದು ಪೈಸಾ ಇಲ್ಲ. ಕಡೆಸಿಯಾ ஒரு பாஸ்டரை இறக்கும்போது, ಕಡೆಯದಾಗಿ ಒಬ್ಬ ಬೋಧಕರನ್ನು ಇಳಿಸುವಾಗ நான் ಎನ್ನல ಪಾಕೆಟ್ல எவ்வளவு இருக்குது, ನಾನು ಜೋಬಿಯಲ್ಲಿ ಎಷ್ಟಿದೆ ಎಂಬುದನ್ನು ನಾನು ಎಣಿಸಲಿಲ್ಲ. அப்படியே வாரி கொடுத்து பாஸ்டர் உங்க உதவிக்கு நன்றின்னு சொல்லி கொடுத்துட்டு வந்துட்டேன். ಹಾಗೆ ಅದನ್ನು ಎತ್ತಿ, ಬೋಧಕರೇ ನಿಮ್ಮ ಸಹಾಯಕ್ಕೆ ವಂದನೆಗಳು ಎಂಬುದಾಗಿ ಹೇಳಿ ಆ ಹಣವನ್ನು ಕೊಟ್ಟು ಬಂದೆ. ₹1 in my pocket. ನನ್ನ ಜೋಬಿಯಲ್ಲಿ ₹1 ಇಲ್ಲ. கூட்டினவர் அவர் இருக்கிறாருன்ற தைரியம், ಕರೆದಂತವನು ಇದ್ದಾನೆ ನಮ್ಮ ಜೊತೆಯಲ್ಲಿ ಎಂಬುವಂತ ಧೈರ್ಯ, அவர் வீட்டுக்கு கூட்டு போய் சேர்த்துருவாருன்ற ನಂಬಿಕೆ, ಆತನ ಮನೆಗೆ ಕರೆದುಕೊಂಡು ಹೋಗಿ ಸೇರಿಸುತ್ತಾನೆ ಎಂಬುವಂತ ನಂಬಿಕೆ கொடுத்துட்டு வந்துட்டேன். ಕೊಟ್ಟು ಬಂದೆನು. பாதி தூரம் வரலங்க, ಅರ್ಧ ದೂರ ಬರಲಿಲ್ಲ. ஆபீஸ்ல இருந்து போன், ಆ ಕಚೇರಿಯಿಂದ ಫೋನ್, நீங்க ஜெபிச்சதுக்கெல்லாம் நன்றி, ನೀವು ಪ್ರಾರ್ಥಿಸಿದ್ದಕ್ಕೆಲ್ಲ ವಂದನೆಗಳು. ಫೋನ್ பண்ணிட்டு பாஸுக்கு பாஸ், ಫೋನ್ ಮಾಡಿ ನನ್ನ ಅಧಿಕಾರಿಯ ಅಧಿಕಾರಿ. நான் எல்லாருக்கும் சொல்லியிருந்தேன், ನಾನು ಎಲ್ಲರಿಗೂ ಹೇಳಿದ್ದೆ, 6 ಮಾಸத்துக்கு முன்னாடி தான் ವಾರ್ನಿಂಗ್ ಲೆಟರ್ கொடுத்தாங்க. 6 ತಿಂಗಳ ಮುಂಚೆ ನನಗೆ ಒಂದು ವಾರ್ನಿಂಗ್ ಲೆಟರ್ ಕೊಟ್ಟರು ಎಂಬುದಾಗಿ. எனக்கு இன்விடேஷன் 2 பாஸ் மீட்டிங்க்கு வராங்க. ಯಾಕೆ 2 பாஸ் மீட்டிங்க்கு வராங்க? 2 ತಿಂಗಳು ಮೀಟಿಂಗ್ ಬರುತ್ತಾರೆ. ಇಲ್ಲ 2 ಬಾಸ್, ಇಬ್ಬರು ಅಧಿಕಾರಿಗಳು ಮೀಟಿಂಗ್ಗೆ ಬರುತ್ತಾರೆ.
நான் நினைச்சேன் இதோட வார்னிங் லெட்டர் ஆயிடுச்சு, இப்போ ಟರ್ಮಿನೇಷನ್ ಲೆಟರ್ தான் வரும். ನನಗೆ ವಾರ್ನಿಂಗ್ ಲೆಟರ್ ಕೊಟ್ಟಿದ್ದಾರೆ, ಈಗ ನನ್ನನ್ನು ಕೆಲಸದಿಂದ ತೆಗೆಯುವುದಕ್ಕೆ ಬರುತ್ತಿದ್ದಾರೆ ಎಂಬುದಾಗಿ அப்படின்னு நினைச்சேன். ಆ ರೀತಿಯಾಗಿ ನಾನು ಅಂದುಕೊಂಡೆ. பிரதர் கொஞ்சம் காரை சைடுல போட்டுருங்க. ನಾನು ಹೇಳಿದೆನು, ಸಹೋದರನೇ ಸ್ವಲ್ಪ ಕಾರನ್ನು ಸೈಡಲ್ಲಿ ಹಾಕಿ. இவதான் சாட்சி. ஏன்னா ரெண்டு பேரும் ஒரே மீட்டிங் வராங்கன்னா அது ಏನೋ ಒಂದು இருக்குது. ಇಬ್ಬರು ಅಧಿಕಾರಿಗಳು ಒಂದೇ ಮೀಟಿಂಗ್ಗೆ ಬರುತ್ತಾರೆ ಎಂಬುದಾಗಿ ಹೇಳಿದರೆ ಅದರಲ್ಲಿ ಏನೋ ಕಾರಣವಿದೆ. கொஞ்சம் நீங்க இறங்கிடுங்க, ಸ್ವಲ್ಪ ನೀವು ಇಳಿದು ಬಿಡಿ. பிறகு என்ன ஆச்சுன்னு நான் சொல்றேன். ನಂತರ ಏನಾಯಿತು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. சரி, இவங்க காரை சைடுல போட்டு ரெண்டு பேரும் போய் பேசியிருந்தாங்க. ಇಬ್ಬರು ಕಾರನ್ನು ಸೈಡಲ್ಲಿ ಹಾಕಿ ಹೋಗಿ ದೂರ சரி, ಮಾತನಾಡುತ್ತಿದ್ದರು. நான் மீட்டிங் ஜாயின் ஆயிட்டேன். ಒಂದು ಮೀಟಿಂಗ್ ನಾನು ಸಿದ್ಧನಾದೆನು. ரெண்டு பேரும் பாஸ் வந்தாங்க. ಇಬ್ಬರು ಅಧಿಕಾರಿಗಳು ಬಂದರು. ಬಂದು மீட்டிங் ஸ்டார்ட் பண்ணாங்க. ಮೀಟಿಂಗ್ ಸ್ಟಾರ್ಟ್ ಮಾಡಿದರು. நினைச்சேன் ஏதோ பெருசா தான் கொடுக்க போறாங்க. ಯಾವುದೋ ದೊಡ್ಡದಾಗಿ ಕೊಡುತ್ತಾರೆ ಎಂಬುದಾಗಿ ಅಂದುಕೊಂಡೆನು. என்னுடைய ஆச்சரியத்துக்கு, ಅಲ್ಲಿ ನನ್ನ ಆಶ್ಚರ್ಯಕ್ಕೆ, அவங்க என்ன பாராட்ட தொடங்கிட்டாங்க. ಅವರು ನನ್ನನ್ನು ಹೊಗಳಲು ಪ್ರಾರಂಭಿಸಿ ಬಿಟ್ಟರು. யோசிச்சு பாருங்க, 6 மாசத்துக்கு முன்னாடி வார்னிங் லெட்டர் கொடுத்த அதே மேனர் சொல்றாரு, யூ ஆர் டூயிங் கிரேட் ಜಾಬ್. 6 ತಿಂಗಳ ಮುಂಚೆ ಆ ಒಂದು ವಾರ್ನಿಂಗ್ ಲೆಟರ್ ಅನ್ನು ಕೊಟ್ಟಂತ ಅಧಿಕಾರಿ ಹೇಳುತ್ತಿದ್ದಾನೆ, ನೀನು ಶ್ರೇಷ್ಠವಾದಂತ ಕಾರ್ಯವನ್ನು ಮಾಡುತ್ತಿದ್ದೀಯಾ. ಅದು மட்டும் இல்லங்க, ಅದು ಮಾತ್ರವಲ್ಲ, ಪ್ರಮೋಷನ್ கொடுத்துட்டாங்க. ಆ ಒಂದು ಉನ್ನತಿಯನ್ನು ಕೊಟ್ಟರು. ಆಮೆನ್. Now my title is regional compliance expert. என்ன பேர் வேணும்னு கேட்டாங்க. நான் சொன்னேன், எதுனா கொடுங்க, நல்ல பேரா கொடுங்க. அதுக்கு ரீஜனல் எக்ஸ்பர்ட் ஓகேவான்னு கேட்டாங்க. ஏன்னா குளோபல் எக்ஸ்பர்ட் ஆல்ரெடி இருக்கிறாங்க, அது கொடுக்க முடியாது. ரீஜனல் எக்ஸ்பர்ட் உனக்கு ஓகேவான்னு கேட்டாங்க. நான் சொன்னேன், ஓகே கொடுங்க. ರೀಜನಲ್ ಎಕ್ಸ್ಪರ್ಟ್ ಎಂಬುವಂಥ ಹೆಸರನ್ನು ನನಗೆ ಕೊಡಿ ಎಂಬುದಾಗಿ, ಕೊಡುತ್ತೇವೆ ಎಂಬುದಾಗಿ ಹೇಳಿ ಅವರು ಆ ಹೆಸರನ್ನು ಕೊಟ್ಟಿದ್ದರು. ಆಮೆನ್. இப்போ எல்லாமே வேற ஒன்று யோசிச்சுட்டு இருப்பீங்க. ಈಗ ಎಲ್ಲರೂ ಬೇರೆ ಆಲೋಚನೆಯಲ್ಲಿ ಇರ್ತೀರಾ. ಅದು ಮಾರ್ಚ್ல வருமா அந்த லெட்டர்? ಅದು ಮಾರ್ಚಲ್ಲಿ ಬರುತ್ತದೆ, ನಾನು ಹೇಳುತ್ತೇನೆ. ஆமென். ಆಮೆನ್. பாருங்க, ನೋಡಿ, தேவனுடைய ராஜ்யத்தில் அவர் செய்கிற அற்புதங்கள் வித்தியாசமானவைகள். ದೇವರ ರಾಜ್ಯದಲ್ಲಿ ಆತನು ಮಾಡುವಂತ ಅದ್ಭುತಗಳು ವ್ಯತ್ಯಾಸವಾದವು. ஒண்ணே ஒண்ணுதான் ஆண்டவரே சொன்னேன். ನಾನು ಒಂದೇ ಒಂದು ದೇವರ ಬಳಿಯಲ್ಲಿ ಕೇಳಿದೆನು, உங்களுடைய ஊழியத்தை செய்யறேன் ನಾನು, ನಿಮ್ಮ ಸೇವೆಯನ್ನು ನಾನು ಮಾಡುತ್ತಿದ್ದೇನೆ, என்ன நீங்க அவமானப்படுத்த விட மாட்டீங்க. ನನ್ನನ್ನು ನೀವು ಅವಮಾನಪಡಿಸಲು ಬಿಡುವುದಿಲ್ಲ. எந்த இடத்துல அவமானப்பட்டனோ, ಯಾವ ಸ್ಥಳದಲ್ಲಿ ಅವಮಾನ ಪಟ್ಟರು அதே இடத்துல ಅದೇ ಸ್ಥಳದಲ್ಲಿ மறுபடியும் சொல்றாரு, ಆತನು ಪುನಃ ಹೇಳುತ್ತಿದ್ದಾನೆ, 3 நாள் வந்தா போதும் ஆபீஸ்க்கு, ನೀನು 3 ದಿನ ಆಫೀಸ್ ಬಂದರೆ ಸಾಕು. பாருங்க, அவர் சொன்ன நான் சிலிண்டர் தானே இருந்திருக்கணும். என்னுடைய ஆசை பாருங்க, இன்னும் 2 நாள் தான். ಆತನು ಹೇಳಿದಾಗ ನಾನು ಸುಮ್ಮನೆ ಇದ್ದಿರಬೇಕು. ನನ್ನ ಆಸೆ ಇಲ್ಲ 2 ದಿನ ಎಂಬುದಾಗಿ ಕೇಳಿದೆನು. 2 days தான் வருவேன் ನಾನು. 2 ದಿನ ಮಾತ್ರ ನಾನು ಬರುತ್ತೇನೆ. ಅದಕ್ಕೆ ಅವರು சொல்றாரு, ಅದಕ್ಕೆ ಆತನು ಹೇಳಿದನು, கொஞ்ச ನಾள் வா, ಸ್ವಲ್ಪ ದಿನ ಬಾ, ಅப்புறம் ನಾನು அதை மாத்துறேன், ಅದನ್ನು ನಂತರ ಅದನ್ನು ನಾನು ಬದಲಾಯಿಸುತ್ತೇನೆ. This happened. அவங்க ಕಣ್ಣು முன்னாடி நடந்த விஷயத்தை நான் அப்படியே சொல்றேன். ಇದು ನಮ್ಮ ಕಣ್ಣುಗಳ ಮುಂದೆ ನಡೆದಂತ ವಿಷಯವನ್ನು ನಾವು ನೋಡಿದಂತ ವಿಷಯಗಳು. ಆಮೆನ್. ಆಮೆನ್. புழுதிலிருந்து மகிமையை கொண்டு வருகிற தேவன், ಧೂಳಿನಿಂದ ಮಹಿಮೆಯನ್ನು ತರುವಂತ ದೇವರು. ಆಮೆನ್. ಆಮೆನ್. He makes beauty out of ashes. ಆ ಧೂಳಿನಿಂದ ಆತನು ಅಂದವಾದಂತ ಕಾರ್ಯಗಳನ್ನು ಮಾಡುವಾತನು. But I am not interested. ನಾನು ಅದರಲ್ಲಿ ಆಸಕ್ತಿ ಉಳ್ಳವನಲ್ಲ. I am interested only in this. ನಾನು ಇದರಲ್ಲಿ ಮಾತ್ರ ಆಸಕ್ತಿ ಉಳ್ಳವನಾಗಿದ್ದೇನೆ. ಆಮೆನ್. ಅದೆಲ್ಲ ಸಾಕ್ಷಿಗಾಗಿ, ಅದೆಲ್ಲವೂ ಸಾಕ್ಷಿಗೋಸ್ಕರ, ಜನங்களுடைய அடையாளத்துக்காக, ಜನರ ಒಂದು ಗುರುತಿಗೋಸ್ಕರ. ஆனா என்னுடைய இருதயம் தேவனுடைய ராஜ்யம். ಆದರೆ ನನ್ನ ಒಂದು ಹೃದಯವು ದೇವರ ರಾಜ್ಯವು, ಪರಿಪೂರ್ಣமான வாழ்க்கையை வாழ்வது, ಪರಿಪೂರ್ಣವಾದಂತ ಜೀವನವನ್ನು ಜೀವಿಸುವುದು. ಆಮೆನ್. So to live an abundant life, ನಾವು ಪರಿಪೂರ್ಣವಾದಂತ ಜೀವನವನ್ನು ಜೀವಿಸಬೇಕು. ಮೊದಲನೆಯದಾಗಿ ಪಾಪத்திலிருந்து வெளியே வரணும், ಪಾಪದಿಂದ ಹೊರಗೆ ಬರಬೇಕು. ಎರಡನೆಯದಾಗಿ மனம் திரும்பணும், ಮನಸ್ಸಾಂತರ ಹೊಂದಬೇಕು. ಮೂರನೆಯದಾಗಿ தகப்பனுடைய பிரசன்னத்துக்குள்ள வரணும், ತಂದೆಯವರ ಪ್ರಸನ್ನತೆಯಲ್ಲಿ ಬರಬೇಕು. ಆಮೆನ್. ಸೋ இன்னைக்கு ಇಂದು இன்னொரு பாயிண்ட், ಇನ್ನೊಂದು ಅಂಶವು, இந்த பரிபூர்ணமான வாழ்க்கையை வாழணும்னா, ಈ ಪರಿಪೂರ್ಣವಾದಂತ ಜೀವನವನ್ನು ಜೀವಿಸಬೇಕಾದರೆ மன்னிக்கப்பட்ட ஒரு வாழ்க்கையை நம்ம வாழணும், ಕ್ಷಮಿಸಲ್ಪಟ್ಟಂತ ಒಂದು ಜೀವನವನ್ನು ಜೀವಿಸಬೇಕು. forgiveness of life, ಕ್ಷಮಿಸಲ್ಪಟ್ಟಂತ ಒಂದು ಜೀವನ. ಲೂಕ್ 7:48 ವಾಸಿಂಗ. ಲೂಕನಿಗೆ ಬರೆದ ಸುವಾರ್ತೆ 7ನೇ ಅಧ್ಯಾಯ 48ನೇ ವಚನವನ್ನು ಓದೋಣ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. 48 ನಿನ್ನ ಪಾಪ. ಆಮೇಲೆ ಆತನು ಅವಳಿಗೆ, ನಿನ್ನ ತಮಿಳ್ನ ವಾಸಿಂಗ. ಅವளை நோக்கி, உன் பாவங்கள்
மன்னிக்கப்பட்டது என்றால் பாருங்க, ನೋಡಿ, எப்போ நீங்க இயேசுகிட்ட வர்றீங்களோ, ಯಾವಾಗ ನೀವು ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುತ್ತೀರೋ, மனம் திரும்புகிறீங்களோ, ಮನಸ್ಸಾಂತರ ಹೊಂದುತ್ತೀರೋ, எப்போ தேவனுடைய பாதையில உங்களை ஒப்பு கொடுக்கிறீங்களோ, ಯಾವಾಗ ದೇವರ ಹಾದಿಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ, முதலாவது நமக்கு கிடைக்கிறது ಮೊದಲನೆಯದಾಗಿ ನಮಗೆ ಸಿಗುವುದು பாவ மன்னிப்பு. ಪಾಪದ ಕ್ಷಮಾಪಣೆ. God forgives. ದೇವರು ಕ್ಷಮಿಸುವವನಾಗಿದ್ದಾನೆ. God forgives. ದೇವರು ಕ್ಷಮಿಸುವವನಾಗಿದ್ದಾನೆ. அநேக பேருக்கு ಅನೇಕರಿಗೆ அவங்களையே அவங்க மன்னிக்க முடியல பாருங்க. ಅವರನ್ನೇ ಅವರು ಕ್ಷಮಿಸಲು ಸಾಧ್ಯವಾಗುತ್ತಿಲ್ಲ. People are doing whatever they want, but they are not able to come out of the guilt. ಜನರು ತಮಗೆ ಇಷ್ಟವಾದದ್ದನ್ನು ಮಾಡುತ್ತಾರೆ, ಆದರೆ ಆ ಒಂದು ತಪ್ಪಿನ ಮನಸ್ಸಾಕ್ಷಿಯಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ. ಆಮೆನ್. ಆಮೆನ್. ஏனென்றால் ಯಾಕೆಂದರೆ இயேசு ஒருவரால் மட்டுமே பாவங்களை மன்னிக்க முடியும். ಯೇಸು ಕ್ರಿಸ್ತನ ಒಬ್ಬನಿಂದ ಮಾತ್ರವೇ ಪಾಪಗಳನ್ನು ಕ್ಷಮಿಸಲು ಸಾಧ್ಯ. ஆமென். ಆಮೆನ್. ஒன்னு நல்லா புரிஞ்சுக்கங்க. ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. இங்க பாவம் செய்யாதவங்க யாரா இருக்கிறீங்களா? ಇಲ್ಲಿ ಪಾಪವನ್ನೇ ಮಾಡದೇ ಇರುವವರು ಯಾರಾದರೂ ಇದ್ದೀರಾ? இல்ல, எல்லாரும் பாவம் செஞ்சுதான். ಎಲ್ಲರೂ ಪಾಪ ಮಾಡಿದವರೇ. ஆனா ஒன்னு புரிஞ்சுக்கங்க, ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ, என் பாவங்கள் மன்னிக்கப்பட்டது. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Don't hold on to the sin what you did 10 years back, 15 years back. Why? What you did last year, what you did last month. அந்த பாவத்தை புடிச்சிட்டு ஐயோ நான் இப்படி செஞ்சுட்டேனே, ஐயோ இப்படி நான் செஞ்சுட்டேனே, ஐயோ நான் இப்படி. No, when you come to Jesus, Jesus forgives the sin. ಕಳೆದ ವಾರ, ಕಳೆದ ತಿಂಗಳು, ಒಂದು 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ನೀವು ಮಾಡಿದಂಥ ಪಾಪವನ್ನು ಹಿಡಿದುಕೊಂಡು ಹಾಗೆ ಅದರ ಹಿಂದೆ ಅಯ್ಯೋ ನಾನು ಪಾಪವನ್ನು ಮಾಡಿದ್ದೇನೆ ಎಂಬುದಾಗಿ ನೀವು ಹಾಗೆ ಬಳಲುತ್ತಿರಬೇಡಿ. ಯೇಸುವಿನ ಬಳಿಗೆ ಬನ್ನಿರಿ, ಆತನು ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. ಚಿನ್ನದಲ್ಲ ஒரு ಪಿಕ್ಚರ್ பார்த்த ஞாபகம் இருக்குது. ಚಿಕ್ಕ ವಯಸ್ಸಿನಲ್ಲಿ ಒಂದು ಸಿನಿಮಾ ನೋಡಿದೆನು, ಕನ್ನಡ ಫಿಲ್ಮ್, ಕನ್ನಡ ಚಿತ್ರ. ಚಿನ್ನದಲ್ಲ ಚಿಕ್ಕ ವಯಸ್ಸಿನಲ್ಲಿ ಪಾಸ್ಟರ್ ಫಿಲ್ಮ್ ಎಲ್ಲ பார்க்கறாங்க. ಬೋಧಕರು ಪಿಕ್ಚರ್ ಎಲ್ಲ ನೋಡುತ್ತಾರೆ ಎಂದುಕೊಳ್ಳಬೇಡಿ. ಆಮೆನ್. ಚಿನ್ನ ವಯಸ್ಸಿನ ಕನ್ನಡல பார்த்தது. ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದ್ದು ಕನ್ನಡದಲ್ಲಿ. அந்த ಕಾಮಿಡಿ ಆಕ್ಟರ್, ಆ ಒಂದು ಹಾಸ್ಯ ಆಕ್ಟರು ஒரு பொண்ணு குளிக்கிறத இவர் பார்த்துருவாரு. ಒಬ್ಬ ಹುಡುಗಿ ಸ್ನಾನ ಮಾಡುವುದನ್ನು ಈತನು ನೋಡಿದನು. அந்த பெண்மணி யாருன்னா, ಆ ಹುಡುಗಿ ಯಾರೆಂದರೆ அவங்க ஹஸ்பண்ட் கொலீக் 2 பேரும் வேலை செய்றாங்க. ಆಕೆಯ ಗಂಡನು ಈತನು ಒಟ್ಟಾಗಿ ಕೆಲಸ ಮಾಡುವವರು. அப்போ இவன் ரொம்ப நல்லவன். ಇವನು ಬಹಳ ಒಳ್ಳೆಯವನು. எதிர்பாராத விதமா ஆயிடுச்சு. ಅದು ಯಥೇಚ್ಛವಾಗಿ ಆಯಿತು. ஓடி போய் அவங்க ஹஸ்பண்ட் அழுறான், ಫ್ರೆಂಡ್ ಮನುಷ್ಯ இப்படி ஆயிடுச்சு. ಓಡಿ ಹೋಗಿ ಈ ರೀತಿಯಾಗಿ ಆಯಿತು, ನನ್ನನ್ನು ಕ್ಷಮಿಸಿರಿ. அவனும் சொல்றான் சரியா விட்டுரு. ಅವನು ಹೇಳಿದನು ಸರಿ, ಇದನ್ನು ಬಿಟ್ಟು ಬಿಡು. நானும் மறந்துட்டேன், விட்டுரு. ನಾನು ಕ್ಷಮಿಸಿಬಿಟ್ಟೆನು, ಬಿಟ್ಟು ಬಿಡು. இவன் அதோட விட்டுருக்கணும் இல்ல. ಇವನು ಅದರೊಂದಿಗೆ ಬಿಟ್ಟಿರಬೇಕು. காலையில ஆபீஸ்க்கு போறான், ಬೆಳಗ್ಗೆ ಆಫೀಸ್ಗೆ ಹೋದ. இப்படி ಆಯ್ತುடಾ ಕಾಲ. ಈ ರೀತಿಯಾಗಿ ಬೆಳಗ್ಗೆ ಆಯ್ತು, ನಾನು ಏನ್ ಮಾಡುವುದು? ಮನಸ್ಸು ಇವನಿಗೆ ಸಮಾಧಾನ ಇಲ್ಲ. ಮನಸ್ಸು ನನಗೆ ಸಮಾಧಾನ. இப்படி ಆಯ್ತುಡಾ ಕಾಲ. ಇವನ ಹತ್ರ ಹೋಗಿ ಅಯ್ಯೋ ಈ ರೀತಿಯಾಗಿ. ಮೂರನೇ ಆಳ್ಟ போறான், ಮೂರನೇ ಅವನು இப்படி ಆಯ್ತುಡಾ ಕಾಲ. ಈ ರೀತಿಯಾಗಿ ಆಯ್ತು ಬೆಳಗ್ಗೆ. ನಾಲ್ಕನೇ போறான், ನಾಲ್ಕನೇ இப்படி ಆಯ್ತುಡಾ ಕಾಲ. ಈ ರೀತಿಯಾಗಿ ಬೆಳಗ್ಗೆ ಆಯ್ತು. அவன் புருஷனுக்கு வந்து ಬರ್ಕೋ, ಅವನ ಗಂಡನಿಗೆ ಬಂತು ನೋಡಿ ಕೋಪ. ನಾನು ಕಾಲಿನೇ ಮನ್ನಿಸಿದೆನடಾ, ನಾನು ಬೆಳಗ್ಗೆನೇ ನಾನು ನಿನ್ನನ್ನು ಕ್ಷಮಿಸಿದೆನು. ಇದು ಯಾಕೆ ನೀ ಮನಸ್ಸಿನ ತೂಗಿ ಸುತ್ತಿನಿಗಿற? ಇದನ್ನು ಯಾಕೆ ನಿನ್ನ ಮನಸ್ಸಿನಲ್ಲಿ ಹೊತ್ತು ತಿರುಗುತ್ತಿದ್ದೀಯ? ಕಾಲಿನ ಪಣ್ಣದ இப்போ பண்ணது ரொம்ப பெரிய பாவம். ನೀನು ಬೆಳಗ್ಗೆ ಅಲ್ಲಿ ಮಾಡಿದ್ದಕ್ಕಿಂತ ಈಗ ಮಾಡುತ್ತಿರುವುದು ದೊಡ್ಡ ಪಾಪ. மணவாளன் மணவாட்டியை மன்னித்துட்ட பிறகு ಮೊದಲಿಂಗನು ಮೊದಲಗಿತ್ತಿಯನ್ನು ಕ್ಷಮಿಸಿದ ನಂತರ ಅದು போய் எல்லாரும் சுத்தின்னு சொல்லிருக்காதீங்க. ಅದನ್ನು ಹಾಗೆಯೇ ನೀವು ಹೇಳಿಕೊಂಡು ತಿರುಗುತ್ತಿರಬೇಡಿ. Is forgiven. ಆತನು ಕ್ಷಮಿಸಿ ಬಿಟ್ಟನು. ಇಲ್ಲ ಪಾಸ್ಟರ್, ಇಲ್ಲ ಬೋಧಕರೇ, ಚಿಕ್ಕ ವಯಸ್ಸಿನ பொண்ணை ஏமாத்திட்டேன், ಒಂದು ಹುಡುಗಿಯನ್ನು ಯಾಮಾರಿಸಿದೆ. அப்போ ஸ்டார்ட் பண்ணது குடிக்கிறது. ಆಗ ನಾನು ಕುಡಿಯುವುದಕ್ಕೆ ಪ್ರಾರಂಭಿಸಿದೆನು. ಇನ್ನೂ ನೀ ಪಾಟ್ಲ, ಇನ್ನು ನಾನು ಅದನ್ನು ನಿಲ್ಲಿಸಲಿಲ್ಲ. ಇದು ஒரு சாக்கு, ಇದು ಒಂದು ನೆಪ. ಚಿಕ್ಕ ವಯಸ್ಸಿನಲ್ಲಿ ನಾನು ಅಮ್ಮವ ಕೇಳ್ಪೇன், ನಾನು ತಾಯಿಯವರನ್ನು ಕೇಳುವುದುಂಟು, இந்த மாமா எப்போமா குடிக்க ஆரம்பிச்சாரு? ಈ ಮಾವ ಯಾವಾಗ ಕುಡಿಯಲು ಪ್ರಾರಂಭಿಸಿದನು? ಅವರು ரொம்ப நல்லவரா. ಆತನು ಬಹಳ ಒಳ್ಳೆಯವನು, ரொம்ப ನೀಟ್ ಅಂಡ್ ಕ್ಲೀನ್ ಆಗಿರ್ಪಾರು. ಆತನು ಬಹಳ ಶುದ್ಧಿಯುಳ್ಳವನಾಗಿದ್ದ. ஒரு டைம் ஆக்சிடென்ட் ஆச்சு அவருக்கு. ಒಂದು ಸಾರಿ ಆತನಿಗೆ ಅಪಘಾತವಾಯಿತು. அந்த ನೋವು ಮರಕಕ್ಕೆ அவங்க அப்பா அதை கொடுத்தாரா? ಆ ನೋವನ್ನು ಮರೆಯುವುದಕ್ಕೆ ಅವರ ತಂದೆಯವರು ಆತನಿಗೆ ಕೊಟ್ಟರಂತೆ. ಇವರು போற வரைக்கும் ಅದು ಕುಡಿಸಿ, ಈತನು ಹೋಗುವವರೆಗೂ ಅದು ಕುಡಿಯುತ್ತಿದ್ದನು.
புரியுதா? ಅರ್ಥವಾಗುತ್ತಿದೆ. ஏதோ ஒன்று எப்போ நடந்த சம்பவத்தை வச்சுட்டு ಯಾವುದೋ ಎಲ್ಲೋ ನಡೆದಂತ ಸಂಭವವನ್ನಿಟ್ಟು இப்பவும் ಅದಕ್ಕೆ ಕಾರಣத்தை ಕಾಟಿ ஒரு பழக்கத்தை ಉಂಟು பண்ணிக்கிறது. ಈಗಲೂ ಅದನ್ನು ತೋರಿಸಿ ಒಂದು ಅಭ್ಯಾಸವನ್ನು ರೂಪಿಸಿಕೊಳ್ಳುವುದು ನೋ, ಇಲ್ಲ. our God is a God who forgives our sin. ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರು ನಮ್ಮ ದೇವರು. நான் உங்களுக்கு ஜோக்கா சொன்னாலும் ನಾನು ನಿಮಗೆ ಹಾಸ್ಯವಾಗಿ ಹೇಳಿದರು ஆழமா யோசிங்க. ಅದನ್ನು ನೀವು ಆಳವಾಗಿ ಆಲೋಚಿಸಿರಿ. ஐயா நேத்து நடந்தது நேத்து முடிஞ்சிச்சு. ಅಯ್ಯ ನಿನಗೆ ನಡೆದದ್ದು ನಿನಗೆ ಮುಕ್ತಾಯವಾಯಿತು. அது மேல உனக்கு ஒரு கண்ட்ரோலும் கிடையாது. ಅದರ ಮೇಲೆ ನಿನಗೆ ಯಾವ ಒಂದು ಹತೋಟಿ ಇಲ್ಲ. ஆனா நல்ல விஷயம் என்னன்னா ಆದ್ರೆ ಒಳ್ಳೆಯ ಸಂದೇಶವೇನೆಂದರೆ ஆண்டவர் மன்னிக்கிறவராயிருக்கு. ದೇವರು ಕ್ಷಮಿಸುವವನಾಗಿದ್ದಾನೆ. அதே யோசித்துட்டு அதே வாழ்க்கையை வாழாதீங்க. ಅದನ್ನೇ ಆಲೋಚನೆ ಮಾಡಿ ಅದೇ ಜೀವನವನ್ನು ಜೀವಿಸಬೇಡಿ. எப்படியோ நேத்து தப்பு பண்ணிட்டோம், ಹೆಂಗೂ ನೆನ್ನೆ ತಪ್ಪು ಮಾಡಿದೆವು, தப்பு பண்ணலாம், ಎಂದು ತಪ್ಪು ಮಾಡೋಣ, வாழாதೀங்க. ಆ ರೀತಿಯಾಗಿ ಜೀವಿಸಬೇಡಿ. இயேசு மன்னிக்கிறவராய் இருக்கிறார். ಯೇಸು ಕ್ರಿಸ್ತನು ಕ್ಷಮಿಸುವವನಾಗಿದ್ದಾನೆ. உங்களுக்கு நித்திய ஜீவன் வாழணுமா? ನಿಮಗೆ ನಿತ್ಯ ಜೀವ ಬೇಕಾ? ಪರಿಪೂರ್ಣமான ಜೀವನ್ வாழணுமா? ಪರಿಪೂರ್ಣವಾದಂತ ಜೀವನವು ಬೇಕಾ? Come out of that guilt conscious what you did in the past, because Jesus says I forgive your sin. ಆ ಒಂದು ತಪ್ಪು ಮನಸ್ಸಾಕ್ಷಿಯಿಂದ ಹೊರಗೆ ಬನ್ನಿ. ಯಾಕೆಂದ್ರೆ ದೇವರು ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತನು, ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದೇನೆ. ಆಮೆನ್. ஸ்கூல் படிக்கும்போது சில தப்பு செஞ்சிருப்போம், ಶಾಲೆ ಓದುವಾಗ ಕೆಲವು ತಪ್ಪುಗಳನ್ನು ಮಾಡಿರುತ್ತೇವೆ, வேலை செய்யும்போது சில தப்புகளை செஞ்சு, ಕೆಲಸ ಮಾಡುವಾಗ ಕೆಲವು ತಪ್ಪುಗಳನ್ನು ಮಾಡಿರುತ್ತೇವೆ, வாழ்க்கையில சில தப்புகளை செஞ்சு, ನಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿರುತ್ತೇವೆ. அதுக்கு அப்படியே வாழ்வீங்களா? ಅದಕ್ಕೋಸ್ಕರ ಹಾಗೆಯೇ ಜೀವಿಸುತ್ತೀರಾ? அதுக்கு தானே ಯೇಸು ಕ್ರಿಸ್ತ வந்தாரு. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದನಲ್ಲವೇ? அவர் ரத்தத்தை சிந்தினாரு. ಅದಕ್ಕೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದನು. அதுக்கு தானே பாவ மன்னிப்பு கொடுத்தாரு. ಅದಕ್ಕೋಸ್ಕರ ಪಾಪ ಕ್ಷಮಾಪಣೆಯನ್ನು ಕೊಟ್ಟನು. ಆಮೆನ್. ಆಮೆನ್. புரியுதா சொல்றது? ಅರ್ಥವಾಗುತ್ತಿದೆಯಾ ನಾನು ಹೇಳುತ್ತಿರುವುದು? நான் சொல்லும் போது ಬ್ಯಾಕ್ಗ್ರೌಂಡ್ல வேற ஒரு ಸ್ಟೋರಿಗಳೆಲ್ಲ ಓಡುது. ನಾನು ಯೋಚಿக்கிறேன். ನಾನು ಹೇಳುತ್ತಿರುವಾಗ ಇನ್ನೂ ಅನೇಕ ಹಳೆಯ ಕಥೆಗಳು ಓಡುತ್ತಿದೆ. ಹೇಳಬೇಕಾ ಬೇಡವಾ ಎಂಬುದಾಗಿ ಆಲೋಚಿಸುತ್ತಿದ್ದೇನೆ. ಆಮೆನ್. ಆಮೆನ್. பழையஸ்ல வாழாதீங்க. ಆ ಒಂದು ಹಳೆಯ ಕಾರ್ಯಗಳಲ್ಲಿ ಜೀವಿಸಬೇಡಿ. ஆண்டவர் மன்னாவை கூட புதுசா தான் கொடுத்தார் பசங்க. ದೇವರು ಮನ್ನವನ್ನು ಸಹ ಹೊಸದಾಗಿ ಕೊಟ್ಟನಲ್ಲವೇ? He is not the God of old. ಆತನು ಹಳೆಯದನ್ನು ಕೊಡುವಂತ ದೇವರಲ್ಲ. He is not God of yesterday. ಆತನು ನಿನ್ನೆಯ ದೇವರಲ್ಲ. He is God of today. ಆತನು ಇಂದಿನ ದೇವರು. புரியுதா? ಅರ್ಥವಾಗುತ್ತದೆ. ஆண்டவர் தாத்தாவா இருக்கிறாரா? ಯಾರಿಗಾದರೂ ಇಲ್ಲಿ ದೇವರು ತಾತನಾಗಿದ್ದಾನಾ? ಎಲ್ಲರಿಗೂ ಅವರ ಅಪ್ಪ தான். ಎಲ್ಲರಿಗೂ ಆತನು ತಂದೆ. He is God of today. ಆತನು ಇಂದಿನ ದೇವರಾಗಿದ್ದಾನೆ. நேத்து வாழ்க்கையை வாழாதீங்க. ನಿನ್ನೆ ಜೀವನವನ್ನು ಜೀವಿಸಬೇಡಿ. ಆಮೆನ್. ಆಮೆನ್. இந்த இளையராஜாவை பாராட்டி ಈ ಇಳೆಯರಾಜವನ್ನು ಹೊಗಳಿ எல்லா பாவத்துக்கும் ஒரு பாட்டு இருக்குது. ಎಲ್ಲಾ ಪಾಪಕ್ಕೂ ಒಂದು ಹಾಡಿದೆ. நீங்க ஒண்ணு செய்வீங்க, ನೀವು ಒಂದು ಮಾಡುತ್ತೀರಾ, அதுக்கு ஒரு பாட்டு ஒன்று இருக்கும், ಅದಕ್ಕೆ ಆತನ ಹಾಡು ಒಂದು ಇರುತ್ತದೆ. 10 வருஷமா அதே பாட்டை போட்டு கேட்கிறது. 10 ವರ್ಷವಾಗಿ ಅದೇ ಹಾಡನ್ನು ಹಾಕಿ ಕೇಳುವುದು. ಯಾ ಫೀಲಿಂಗ್ ಪಾಸ್ಟರ್ ಅದು ನನ್ನ ಒಂದು ಫೀಲಿಂಗ್ ಬೋಧಕರೇ. ಅದು புது வாழ்க்கை கொடுக்காது உங்களுக்கு. ಅದು ಹೊಸ ಜೀವನವನ್ನು ನಿಮಗೆ ಕೊಡುವುದಿಲ್ಲ. என்ன ಕಂಪೋಸಿಷನ್ தெரியுமா? ಅದು ಏನು ಕಂಪೋಸಿಷನ್ ಮಾಡಿದ್ದಾನೆ ಗೊತ್ತಾ? அந்த ಲವ್ ಫೀಲಿಂಗ್ இப்போ வருது. ಆ ಒಂದು ಲವ್ ಫೀಲಿಂಗ್ ಈಗ ಬರುತ್ತದೆ. ಇಳುತ್ತುನು போயிடும் 15 வருஷத்துக்கு அப்புறமா. ಅದನ್ನು 15 ವರ್ಷಗಳ ಹಿಂದೆ ಅದು ಎಳೆದುಕೊಂಡು ಹೋಗುತ್ತದೆ. ಎಲ್ಲ ಸಿರಿಗಳಾಗ ಎಲ್ಲರಿಗೂ ஒரு ಸ್ಟೋರಿ ಇದೆ. ஆனா மறந்துடுங்க. ಆದರೆ ಮರೆತು ಬಿಡಿ. அது உங்களுக்கு புது வாழ்க்கை கொடுக்காது. ಅದು ನಿಮಗೆ ಹೊಸ ಜೀವನವನ್ನು ಕೊಡುವುದಿಲ್ಲ. Jesus can give you a new life. ಯೇಸು ಕ್ರಿಸ್ತನು ಹೊಸ ಜೀವನವನ್ನು ಕೊಡಲು ಶಕ್ತನು. பழையவைகளை மறக்க உதவி செய்வார். ಹಳೆಯವುಗಳನ್ನು ಮರೆಯಲು ಆತನು ಸಹಾಯ ಮಾಡುವನು. ಮನ್ನಿக்க ಅವರ ಅಧಿಕಾರ ಉಂಟು. ಹಳೆಯ ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನಿಗೆ ಅಧಿಕಾರ ಉಂಟು. ಮಾற்றுகிற வல்லமை ಯೇಸುವಿನಲ್ಲಿದೆ ಉಂಟು. ನಿನ್ನನ್ನು ಹೊಸದಾಗಿ ರೂಪಿಸುವುದಕ್ಕೆ ಆತನಿಗೆ ಶಕ್ತಿ ಉಂಟು ನನ್ನ ಯೇಸುವಿನ ಬಳಿಯಲ್ಲಿ. ಆಮೆನ್. ಆಮೆನ್. ಇದೆಲ್ಲ ಪಿಸಾಸಿನ ತಂತ್ರங்க. ಇವೆಲ್ಲವೂ ಸೈತಾನನ ತಂತ್ರಗಳು. ಗಿವಿಂಗ್ ದಟ್ ಓಲ್ಡ್ ಥಾಟ್ಸ್ ಅದೆಲ್ಲ அப்படியே மெஸ்மரைஸ் ஆகி அந்த பழைய எண்ணத்தோட வாழ்கிற வாழ்க்கை எல்லாம் உங்களுக்கு உதவாது. ಸೈತಾನನು ಹಾಗೆ ಹಳೆಯ ಒಂದು ನೆನಪುಗಳನ್ನು ಕೊಟ್ಟು ಅದರಲ್ಲಿ ಜೀವಿಸುವಂತ ಜೀವನವು ನಮಗೆ ಯಾವುದಕ್ಕೂ ಪ್ರಯೋಜನವಿಲ್ಲ. God wants you to be new every day. ಪ್ರತಿದಿನವೂ ನಾವು ಹೊಸದಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. புதிதாகிருங்கள். ಹೊಸದಾಗಿರಿ. ಸಂತೋಷವಾಗಿರಿ. ಪರಿಪೂರ್ಣವಾದ ಜೀವನ ವಾಳಿ. ಪರಿಪೂರ್ಣವಾದಂತ ಜೀವನವನ್ನು ಜೀವಿಸಿರಿ. ಆಮೆನ್. ಆಮೆನ್.
இயேசு ஒருவரால் மட்டுமே புதிய வாழ்க்கையை கொடுக்க முடியும். ಯೇಸು ಕ್ರಿಸ್ತನ ಒಬ್ಬನಿಂದ ಮಾತ್ರವೇ ಹೊಸದಾದ ಜೀವನವನ್ನು ಕೊಡಲು அவருடைய ಸಾಧ್ಯ. ரத்தம் தான் என்னுடைய குற்ற உணர்வை எடுத்து போடுகிறது. ಆತನಿಂದ ಮಾತ್ರವೇ ನನ್ನ ತಪ್ಪಿದಸ್ತ ಒಂದು ಮನಸ್ಸಾಕ್ಷಿಯನ್ನು ತೆಗೆದುಹಾಕಲು ಸಾಧ್ಯ. வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, அவருக்கு மன்னிக்கிற அதிகாரம் உண்டு. ಆತನಿಗೆ ಕ್ಷಮಿಸುವಂತ ಅಧಿಕಾರ ಉಂಟು. God, forgiveness is not just a legal degree, but an invitation to a loving relationship with God. பாவத்தை மன்னிப்பது ஏதோ ஒரு கட்டளைக்காக மன்னிப்பது அல்ல, மறுபடியும் உன் அன்பை தேவனுக்கு செலுத்துவதற்காக கொடுக்கப்படுகிறது. ಪಾಪ ಕ್ಷಮಾಪಣೆ ಒಂದು ಕಟ್ಟಳೆ ಅಲ್ಲ, ಅದು ಪುನಃ ನಾವು ದೇವರನ್ನು ಪ್ರೀತಿಸುವಂತಹ ಒಂದು ಕಾರ್ಯವನ್ನು ನಮಗೆ ಕೊಡುವಂತದ್ದಾಗಿದೆ. புரியுதா? ಅರ್ಥವಾಗುತ್ತಿದೆಯಾ? ஒரு ஜட்ஜ் கூப்பிட்டு, ಒಬ್ಬ ಜಡ್ಜ್ ನಮ್ಮನ್ನು ಕರೆದು, ಸರಿಯಪ್ಪ உன் பாவம் மன்னிக்கப்பட்டது, ನಿನ್ನ ಪಾಪಗಳು போ ಕ್ಷಮಿಸಲ್ಪಟ್ಟಿವೆ அப்படின்னு சொன்னாக்கா, ಹೋಗು ಎಂಬುದಾಗಿ ಹೇಳಿದರೆ, it's a legal forgiveness. ಅದು ಒಂದು ಕ್ಷಮಿಸಲ್ಪಟ್ಟಂತ ಒಂದು ಕಾರ್ಯವು. ஆமென். ಆಮೆನ್. ஆனா தேவன் கொடுப்பது, ಆದರೆ ದೇವರು ಕೊಡುವಂತದ್ದು, உன் பாவங்கள் மன்னிக்கப்பட்டது, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, மறுபடியும் நீ என்னோட வா, ಪುನಃ ನೀನು ನನ್ನೊಂದಿಗೆ ಬಾ. it's a love relationship. ಅದು ಪ್ರೀತಿಯ ಒಂದು ನಂಟಾಗಿದೆ. ஆமென். ಆಮೆನ್. நீ செஞ்ச பாவத்துக்கு தண்டனை கட்டிட்டு போயினே இருக்கிறதுக்கெல்லாம் ஆண்டவர் கூப்பிட்டுது, நீ செஞ்ச பாவத்தை மன்னித்து உன்னோட மறுபடியும் அந்த தகப்பன் என்கிற உறவை வைத்துக் கொள்வதற்காக தான் அவர் நம்மளை மன்னிக்கிறார். ನೀನು ಮಾಡಿದ ಪಾಪಕ್ಕೆ ಬಂದು ದಂಡನೆಯನ್ನು ಕಟ್ಟಿ ಹೋಗು ಎಂಬುದಕ್ಕಾಗಿ ಕರೆದಿಲ್ಲ, ನೀನು ಮಾಡಿದ ಪಾಪವನ್ನು ಕ್ಷಮಿಸಿ ನನ್ನೊಂದಿಗೆ ಒಂದು ನಂಟನ್ನು ಇಟ್ಟುಕೊಳ್ಳಬೇಕೆಂಬುದಕ್ಕಾಗಿ ಆತನು ನಮ್ಮನ್ನು ಕ್ಷಮಿಸಿದನು. Forgiveness is not just to clean you, forgiveness is to bring you back to the love of the Father. ಕ್ಷಮಾಪಣೆ ಎಂಬುದು ನಿನ್ನನ್ನು ಶುದ್ಧಿಪಡಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ, ಅದು ನಿನ್ನನ್ನು ಪುನಃ ತಂದೆಯ ಬಳಿಗೆ ಕರೆತರುವುದಕ್ಕೆ. புரியுதா உங்களுக்கு? ಅರ್ಥವಾಗುತ್ತಿದೆಯಾ? இன்னைக்கு நான் ஆண்டவர்ட்ட ஜெபம் பண்ண, ಅಯ್ಯೋ ನಾನು ಹೋಗಿ ದೇವರ ಬಳಿಯಲ್ಲಿ பாவத்தை மன்னிச்சிட்டாரு, ನನ್ನ ಪಾಪವನ್ನು ಕ್ಷಮಿಸಿದನು, நன்றி ஆண்டவரே, ಕ್ಷಮಿಸಿರಿ ಕರ್ತನೇ, நன்றி ஆண்டவரே, ವಂದನೆಗಳು ದೇವರೇ அப்படின்னு சொல்லிட்டு போறதுக்கு இல்ல, ಆ ರೀತಿಯಾಗಿ ಹೇಳಿ ಹೋಗುವುದಕ್ಕಲ್ಲ, மன்னிங்க ஆண்டவரே, ನನ್ನನ್ನು ಕ್ಷಮಿಸಿರಿ ದೇವರೇ ಎಂಬುದಾಗಿ ಹೇಳಿ பிடிச்சுக்கொள்ளுது. ಆತನನ್ನು ಅಪ್ಪಿಕೊಳ್ಳುವುದಕ್ಕೆ. புரியுதுங்களா? ಅರ್ಥವಾಗುತ್ತಿದೆಯಾ? It's not just forgiveness, கூட மன்னிச்சிட்ட நீ போல, ಇದು ಹಾಗೆ மன்னிச்சிட்ட நீ வா. ಇದು ಹಾಗೆ ಕ್ಷಮಿಸಿದ್ದೇನೆ ಹೋಗು ಎಂಬುದಕ್ಕಾಗಿ ಅಲ್ಲ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಬಾ ಎಂಬುದಕ್ಕಾಗಿ. ஆமென். ಆಮೆನ್. Forgiveness, நிறைய பேர் இன்னைக்கு உலகத்துல அவஸ்தைப்பட்டு கொண்டிருக்கிறது, அவங்க வாழ்க்கை மன்னிக்கப்படாத ஒரு நிலைமை. ಅನೇಕರು ಈ ಜೀವನದಲ್ಲಿ ಈ ಲೋಕದಲ್ಲಿ ಅವಸ್ಥೆ ಪಟ್ಟುಕೊಂಡಿರುವುದು ಅವರ ಪಾಪಗಳು ಕ್ಷಮಿಸದೇ ಇರುವುದಕ್ಕೆ. ஆமென். ಆಮೆನ್. But good news is, ಆದರೆ ಶುಭ ಸಮಾಚಾರವೇನೆಂದರೆ, my brother, ನನ್ನ ಸಹೋದರನೇ, ಉನ್ನದು ತಪ್ಪಾ இருந்தாலும் ನಿನ್ನದೇ ತಪ್ಪಾಗಿದ್ದರೂ don't worry, ಅದಕ್ಕೋಸ್ಕರ ಚಿಂತಿಸಬೇಡ. God has paid the price of the cross. ದೇವರು ಅದಕ್ಕೋಸ್ಕರ ತನ್ನ ಬೆಲೆಯನ್ನು ಕಟ್ಟಿದ್ದಾನೆ. நீ இயேசுவை நம்பும் பொழுது, ನೀನು ಯೇಸು ಕ್ರಿಸ್ತನನ್ನು ನಂಬುವಾಗ பாவங்கள் மன்னிக்கப்படுகிறது, ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತವೆ. என்னுடைய ஆசை ஒண்ணுதான், ನನ್ನ ಆಸೆ ಒಂದೇ, இந்த இடத்துல இருந்து நீங்க போகும்போது ಈ ಸ್ಥಳದಿಂದ ನೀವು ಹೋಗುವಾಗ உங்க பாவத்தை எடுத்துட்டு போவாதீங்க, ನೀವು ಪಾಪವನ್ನು ಹೊತ್ತುಕೊಂಡು ಹೋಗಬೇಡಿ, இங்க விட்டுட்டு போங்க. ಇಲ್ಲಿ ಬಿಟ್ಟು ಹೋಗಿ. சனிக்கிழமை நாங்க அதை க்ளீன் பண்ணி போட்டுறோம். ಶನಿವಾರ ನಾವು ಅದನ್ನು ಸ್ವಚ್ಛ ಮಾಡಿ ಹಾಕುತ್ತೇವೆ. ஆமென். ಆಮೆನ್. பாவத்தை தான் சொன்னேன், ಪಾಪವನ್ನು ನಾನು ಹೇಳುತ್ತೇನೆ, சாக்லேட் பேப்பர் இல்ல. ಚಾಕ್ಲೇಟ್ ಪೇಪರ್ಗಳನ್ನಲ್ಲ. ஆமென். ಆಮೆನ್. பாஸ்டர் சொன்னாருன்னு சாக்லேட் பேப்பர்கள் அங்கங்க போட்டு போயிடாதீங்க. ಪಾಸ್ಟರ್ ಹೇಳಿದ್ದಾರೆ ಎಂಬುದಾಗಿ ಹೇಳಿ ಚಾಕ್ಲೇಟ್ ಪೇಪರ್ ಅನ್ನೆಲ್ಲ ಅಲ್ಲಲ್ಲಿ ಹಾಕಿ ಹೋಗಬೇಡಿ. பாவத்தை போட்டுட்டு போங்க. ಪಾಪವನ್ನು ಇಲ್ಲೇ ಹಾಕಿ ಹೋಗಿ. போகும்போது விடுதலையா போங்க, ಹೋಗುವಾಗ ಬಿಡುಗಡೆಯೊಂದಿಗೆ ಹೋಗಿ, சந்தோஷமா போங்க, ಸಂತೋಷವಾಗಿ ಹೋಗಿ, தேவனுடைய பிரசன்னத்தை சுமந்து கொண்டு போங்க. ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗಿ. நேத்து நடந்ததை இன்னைக்கு யோசிக்காத. ನಿನ್ನೆ ನಡೆದದ್ದನ್ನು ಇಂದು ಆಲೋಚನೆ ಮಾಡಬೇಡಿ. Past is past. ಕಳೆದದ್ದು ಕಳೆದದ್ದೇ. God will forgive you. ದೇವರೇ ನೀವು ನಮ್ಮನ್ನು ಕ್ಷಮಿಸಿರಿ. இந்த வசனம் ஒண்ணே ஒரு வசனம் உங்களுக்கு காட்டிட்டு நான் முடிக்கிறேன். It was very shocking to me. ಒಂದೇ ಒಂದು ವಾಕ್ಯವನ್ನು ನಾನು ನಿಮಗೆ ತೋರಿಸಿ ನಾನು ಅಂತ್ಯಗೊಳಿಸುತ್ತೇನೆ. ಇದು ಬಹಳ ಅಚ್ಚರಿಯನ್ನು ಉಂಟು ಮಾಡಿದಂತ John ವಾಕ್ಯ. 20:23. ಯೋಹಾನನಿಗೆ ಬರೆದ ಪತ್ರಿಕೆ 20:23. John 20:23. இதோட முடிக்கிறேன் நான். ஓகே. புரிஞ்சுச்சுங்களா உங்களுக்கு? அது ಅರ್ಥವಾಯ್ತಾ? மறுபடியும் படிங்க பிரதர். எவர்களுடைய பாவங்களை மன்னிக்கிறீர்களோ அவைகள் அவர்களுக்கு. புரிஞ்சுச்சுங்களா?
ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ. ಆಮೆನ್. ಆಮೆನ್. இது கொஞ்சம் யோசித்து பாருங்க. ಇದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತನು ಶಿಷ್ಯರನ್ನು பார்த்து ಶಿಷ್ಯರನ್ನು ನೋಡಿ சொல்றாரு, ಹೇಳುತ್ತಾನೆ, ನೀವು ಯಾರುடைய பாவங்களை மன்னிப்பீங்களோ, ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ அவங்களுடைய பாவம், ಅವರ ಪಾಪಗಳು மன்னிக்கப்படும், ಕ್ಷಮಿಸಲ್ಪಡುತ್ತದೆ. ಇದರಿಂದ என்ன தெரிய வருது உங்களுக்கு? ಇದರಿಂದ ನಿಮಗೆ ಏನು ತಿಳಿದು ಬರುತ್ತದೆ? The same authority Jesus had. ಯೇಸು ಕ್ರಿಸ್ತನಲ್ಲಿದ್ದಂತ ಅದೇ ಅಧಿಕಾರ நமக்கும் கொடுத்திருக்கிறார். ನಮಗೂ ಸಹ ಆತನು ಕೊಟ್ಟಿದ್ದಾನೆ. நீங்க பாவங்களை மன்னிக்கும் பொழுது அவர்களுடைய பாவங்கள் என்ன ஆகுது? ನೀವು ಪಾಪಗಳನ್ನು ಕ್ಷಮಿಸುವಾಗ ಅವರ ಪಾಪಗಳು ಏನಾಗುತ್ತವೆ? ಕ್ಷಮಿಸಲ್ಪಡುತ್ತವೆ. நீங்க யாரை மன்னிச்சா அவங்க பாவம் மன்னிக்கப்பட்டுரும். ಸಹೋದರನೇ, ನೀವು ಯಾರ ಪಾಪವನ್ನಾದರೂ ಕ್ಷಮಿಸಿದರೆ ಅವರ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಸಿಸ್ಟರ್, நீங்க யாரையாவது மன்னிச்சீங்கன்னா அவங்க பாவம் மன்னிக்கப்பட்டுரும். ಸಹೋದರಿ, ನೀವು ಯಾರ ಪಾಪವನ್ನಾದರೂ ಕ್ಷಮಿಸಿದರೆ ಅವರ ಪಾಪವು ಕ್ಷಮಿಸಲ್ಪಡುತ್ತದೆ. வசனம் சொல்லுது, ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, நீங்கள் ನೀವು எவர்களுடைய ಯಾರ ಪಾಪங்களை ಮನ್ನಿக்கிறீர்களோ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವர்களுடைய பாவங்கள் ಅವರಿಗೆ ಅವುಗಳ ಪಾಪಗಳ ಮನ್ನಿக்கப்படும், ಕ್ಷಮಾಪಣೆ ಆಗುತ್ತದೆ. ಆಮೆನ್. ಆಮೆನ್. 23வது வசனம், 23ನೇ ವಾಕ್ಯ படிங்க. 23 இயேசு மறுபடியும் அவர்களை நோக்கி உங்களுக்கு சமாதானம் உண்டாகுவதாக, பிதா என்னை அனுப்பினதை போல நானும் உங்களை அனுப்புகிறேன். என்னத்தை சொல்லி அனுப்புறாரு பாருங்க. ತಂದೆಯು ಏನನ್ನು ಹೇಳಿ ಕಳುಹಿಸುತ್ತಾನೆ ನೋಡಿ. அதுக்கு நெக்ஸ்ட் வரேன் நான். என்னத்தை சொல்லிட்டு பிறகு இதை சொல்றாருங்க. ಯೇಸು ಅವರಿಗೆ ಏನನ್ನು ಹೇಳಿ ಇದನ್ನು ಹೇಳುತ್ತಿದ್ದಾನೆ? நீங்க யாரை மன்னிக்கிறீங்களோ அவங்களுடைய பாவங்கள் மன்னிக்கப்படும். ನೀವು ಯಾರನ್ನು ಕ್ಷಮಿಸುತ್ತೀರೋ ಅವರ ಪಾಪಗಳು ಕ್ಷಮಾಪಣೆ ಆಗುತ್ತದೆ. பிதா என்னை அனுப்பினதை போல, ತಂದೆಯು ನನ್ನನ್ನು ಕಳುಹಿಸಿದ ಹಾಗೆ. பிதா என்னத்துக்கு அனுப்பினார் இயேசுவை? ತಂದೆಯು ಯೇಸು ಕ್ರಿಸ್ತನನ್ನು ಯಾಕೆ ಕಳುಹಿಸಿದನು? ಪಾಪಗಳು ஒருத்தரா சொல்லுங்க. பாவ மன்னிப்புக்காக. பிதாகிய தேவன், ತಂದೆಯಾದ ದೇವರು ಯೇಸು ಕ್ರಿಸ್ತುவை ಅನುಪಿನது ಯೇಸು ಕ್ರಿಸ್ತನನ್ನು ಕಳುಹಿಸಿದ್ದು ಮನುಷ್ಯರುடைய ಪಾಪங்களை, ಮನುಷ್ಯರ ಪಾಪಗಳನ್ನು மன்னிப்பதற்கு, ಕ್ಷಮಿಸುವುದಕ್ಕೋಸ್ಕರ. ಯೇಸು சொல்றாரு, ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನೀ ಇನ್ನೊಂತರ ಮನ್ನಿಸಿனா ನೀನು ಇನ್ನೊಬ್ಬರನ್ನು ಕ್ಷಮಿಸಿದರೆ ಅವನ ಪಾಪ ಮನ್ನಿக்கப்படும், ಅವನ ಪಾಪಗಳು ಕ್ಷಮಿಸಲ್ಪಡುತ್ತದೆ. ஏனென்றால் ಯಾಕೆಂದರೆ பிதா என்னை அனுப்பினதை போல ತಂದೆಯು ನನ್ನನ್ನು ಕಳುಹಿಸಿದ ಹಾಗೆ நான் உங்களை அனுப்புகிறேன். ನಾನು ನಿನ್ನನ್ನು ಕಳುಹಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ஹalleluya. ಹಲ್ಲೆಲೂಯಾ. You can go and keep forgiving the sins. நீங்க போய் ನೀವು ಹೋಗಿ ಪಾಪಗಳನ್ನು ಕ್ಷಮಿಸುತ್ತಲೇ ಇರಿ. சொல்லுங்க, ಹೇಳಿರಿ, சமாதானம் உண்டாகட்டும், ಸಮಾಧಾನ ಉಂಟಾಗಲಿ, உன் பாவம் மன்னிக்கப்படும். ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿ. எதுவுமே புடிச்சு வைக்காதீங்க. ಯಾವುದನ್ನು ಹಿಡಿದಿಟ್ಟುಕೊಳ್ಳಬೇಡಿ, Give. ಕೊಡಿರಿ. I am telling Bible. ನಾನು புதுசா சொல்றேன்னு நினைக்காதீங்க. ನಾನು ಹೊಸದಾಗಿ ಹೇಳುತ್ತಿಲ್ಲ, ನಾನು ಬೈಬಲ್ನ ಬಗ್ಗೆ ಹೇಳುತ್ತಿದ್ದೇನೆ. பிதாகிய தேவன் இயேசு கிறிஸ்துவை எதுக்கு அனுப்பினாரோ ತಂದೆಯಾದ ದೇವರು என்னையும் அனுப்புகிறார். ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಯಾವುದಕ್ಕೆ ಕಳಿಸಿದನೋ ಅದಕ್ಕೆ ಯೇಸು ಕ್ರಿಸ್ತನ್ ನನ್ನನ್ನು ಕಳುಹಿಸುತ್ತಿದ್ದಾನೆ. ಆಮೆನ್. ಆಮೆನ್. ಅದಕ್ಕೆ அடுத்த கட்டம் பாருங்க. ಅದಕ್ಕೆ ಮುಂದೆ ಬರುವುದನ್ನು ನೋಡೋಣ. அன்னைக்கு யாரும் கேட்டாங்க, பாஸ்டர் ஏன் நீங்க ஊதுறீங்கன்னு கேட்டாங்கல்ல. இயேசு கிறிஸ்து என்ன பண்ணாருங்க? ஊதின. நேற்று பெல்காவியில் மீட்டிங் ஆயிடுச்சு. நான் ஸ்பீடாக போயின்னுக்கிறேன். ஃபர்ஸ்ட் எனக்கு சிக்னல் கொடுத்துட்டாங்க, பாஸ்டர் நீங்கள் ஜபம் பண்ணீங்கன்னாக்கா முடியாது, 1500 பேருக்கு மேலே இருக்கிறாங்க, நீங்கள் சீக்கிரம் போகணும். சரின்னு போகிற வழியில் ஒரு அம்மா மெலிசா ஒரு ஆளை கூட்டின்னு வந்தார். ஜபம் பண்ணிடுங்கன்ட்டு. ஜபம் பண்ண சொல்கிறாங்க, நான் போகிறதா ஜபிக்கிறதா? சரி, நான் என்ன பண்ணேன், அப்படியே விழுந்துட்டாரு. அப்படியே போங்க. அப்புறம் சாப்பிட்டு வரும்போது ஒரு 4-5 பேர் ப்ரெக்னெண்ட்டாக வந்தாங்க. சரி, ஜபிக்க சொல்கிறாங்க, இவங்களுக்கு ஜபிக்கலன்னா எப்படி, மனசு கேட்கல எனக்கு. சரி, வெளியே நின்றுட்டு ஊதுறேன், அப்படியே அவங்க பின்னாடி போகிறாங்க. ஏன் ஊதுறீங்க பாஸ்டர்? அங்கே யார் ஊதுனாருங்க? ಇಲ್ಲಿ ಯಾರು மேலே ஊதுனாருங்க? யார ಮೇಲೆ ஊதிದರು? அது சொல்லிட்டு என்ன சொல்கிறாருங்க? ரொம்ப நாள் டவுட் இருந்துச்சுல, ಯಾವ ஊதுறாங்க. ಅನೇಕರಿಗೆ ಸಂದೇಹವಿತ್ತು ಯಾಕೆ ಊದುತ್ತಾರೆ ಎಂಬುದಾಗಿ. ಮುಲ್ಲಾ ಊದಕೂಡಾದುங்க, நான் தான் ஊதணும். ಅಲ್ಲಿ ಮಸೀದಿಯಲ್ಲಿ ಮುಲ್ಲಾ ಊದಬಾರದು, ನಾನು ಊದಬೇಕು. அவன்கிட்ட இல்ல ஆவி, இங்க இருக்குது ஆவி. ಅವನ ಬಳಿಯಲ್ಲಿ ಆತ್ಮ ಇಲ್ಲ, ನನ್ನ ಬಳಿಯಲ್ಲಿದೆ. அவன் ஊதக்கூடாதுங்க, நீங்க ஊதணும். ಅವನು ಊದಬಾರದು, ನೀವು ಊದಬೇಕು.
நீங்க ஏன் குழந்தைங்களை கூட்டு போய் அவன்கிட்ட காமிக்கிறீங்க, கொஞ்சம் ஊதுங்க, கொஞ்சம் ஊதுங்க. ನೀವು You ಮಗುವನ್ನು have the ತೆಗೆದುಕೊಂಡೋಗಿ Holy ಅವನ Spirit. ಬಳಿಯಲ್ಲಿ ತೋರಿಸುತ್ತೀರಾ, ಸ್ವಲ್ಪ ಊದಿ ಊದಿ ಎಂಬುದಾಗಿ. Amen. ಆಮೆನ್. இது இன்னைக்கு காலைல படிச்சேன். இயேசு அப்போஸ்தலர்கள் தான் பரிசுத்த ஆவியினால் மாம்சமான யாவர் மேல ஊற்றப்படுகிறது. இங்க சீஷர்கள் மேல என்ன பண்றாரு பாருங்க. ಇಲ್ಲಿ ಶಿಷ್ಯರ ಮೇಲೆ ಆತನು ಊದಿದನು. படிங்க. பரிசுத்த ஆவியை பெற்றுக்கொள்ளுங்கள். ಪರಿಶುದ್ಧಾತ್ಮನ ವರವನ್ನು ಹೊಂದಿಕೊಳ್ಳಿರಿ. அத 120 பேருக்கு அபிஷியலா கிடைக்கிறதுக்கு முன்னாடி சீக்ரெட்டா டிசைபிள்ஸ்க்கு கொடுத்துட்டாரு இங்க இவரு. ಅಲ್ಲಿ 120 ಜನರಿಗೆ ಆ ಒಂದು ಆ ಅರ್ಹತೆ ಉಳ್ಳವರಾಗಿ ಹೊಂದಿಕೊಳ್ಳುವುದಕ್ಕೆ ಮುಂಚೆ ಶಿಷ್ಯರಿಗೆ ಆತನು ಇಲ್ಲಿ ಕೊಟ್ಟು ಬಿಟ್ಟನು. பகிரங்கமா எல்லார் மேலும் நிரப்புவதற்கு முன்பதாக, ಬಹಿರಂಗವಾಗಿ ಎಲ್ಲರ ಮೇಲೆ ತುಂಬಿಸುವುದಕ್ಕಿಂತ ಮುಂಚೆ இயேசு கிறிஸ்து போறதுக்கு முன்னாடி சீஷர்களுக்கு இத கொடுத்துட்டு போயிட்டாரு. ಯೇಸು ಕ್ರಿಸ್ತನು ಹೋಗುವುದಕ್ಕೆ ಮುಂಚೆ ಶಿಷ್ಯರಿಗೆ ಇದನ್ನು ಕೊಟ್ಟು ಹೋದನು. அது என்ன 3 காரியத்தை நீங்க தெளிவா பாருங்க. ಆ 3 ಕಾರ್ಯಗಳನ್ನು ನೀವು ಸ್ಪಷ್ಟವಾಗಿ ನೋಡಿ. என்னை மன்னிக்க அனுப்பினார், ನನ್ನನ್ನು ಕ್ಷಮಿಸುವುದಕ್ಕೆ ಕಳುಹಿಸಿದನು, நான் உங்களை அனுப்புறேன். ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ஆமென். ಆಮೆನ್. மன்னிப்பதற்கு ಕ್ಷಮಿಸುವುದಕ್ಕೆ அவருடைய ஆவியை ಆತನ ಆತ್ಮವನ್ನು அவர் சீஷர்களுக்கு கொடுத்து ಅವರು ಶಿಷ್ಯರಿಗೆ ಕೊಟ್ಟು போ ಹೋಗಿ மன்னி. ಕ್ಷಮಿಸಿ. ஏன் தெரியுமா? ಯಾಕೆ ಗೊತ್ತಾ? ஒருத்தன திமிர்வாதக்காரனை இயேசு கிறிஸ்து சுகமாக்குறாரு. ಒಬ್ಬ ರೋಗಿಯನ್ನು ಯೇಸು ಕ್ರಿಸ್ತನು ಸ್ವಸ್ಥಪಡಿಸಿದನು. நீங்க தெளிவா அதை பார்த்தீங்கன்னா, ನೀವು ಸ್ಪಷ್ಟವಾಗಿ ಅದನ್ನು ನೋಡಿದರೆ இயேசு கிறிஸ்து சுகமாக்கல, ಯೇಸು ಕ್ರಿಸ್ತನು ಸ್ವಸ್ಥಪಡಿಸಲಿಲ್ಲ, அவருடைய பாவத்தை மன்னித்தார். ಅವನ ಪಾಪವನ್ನು ಕ್ಷಮಿಸಿದನು. இப்ப எல்லாரும் இவரை பிடிக்க பாக்குறாங்க. ಎಲ್ಲರೂ ಈತನನ್ನು ಹಿಡಿಯಲು ಕಾಯುತ್ತಿದ್ದಾರೆ. அப்போ இயேசு கிறிஸ்து கேக்குறாரு, ಆಗ ಯೇಸು ಕ್ರಿಸ್ತನು ಕೇಳಿದನು, இவனை அற்புதமா எழுப்புறது பெருசா, இவனுடைய பாவம் மன்னிக்கப்பட்டதுன்னு சொல்றது பெருசா? ಇವನನ್ನು ಅದ್ಭುತವಾಗಿ ಎಬ್ಬಿಸುವುದು ದೊಡ್ಡದಾ ಅಥವಾ ಇವನ ಪಾಪವನ್ನು ಕ್ಷಮಿಸುವುದು ದೊಡ್ಡದಾ? எது பெருசು? ಯಾವುದು ದೊಡ್ಡದು? ಪಾಪಗಳನ್ನು ಕ್ಷಮಿಸಲ್ಪಡುವುದು. ஏன்னா பாவம் மன்னிக்கப்பட்டதுன்னு சொன்னாக்கா இயேசு கிறிஸ்து நான் தேவன்னு சொல்றாரு. ಯೇಸು ಆ ಒಂದು ಪಾಪಗಳನ್ನು ಕ್ಷಮಿಸಲ್ಪಟ್ಟರೆ ಯೇಸು ಕ್ರಿಸ್ತನು ನಾನು ದೇವರು ಎಂಬುದಾಗಿ ಹೇಳುತ್ತಿದ್ದಾನೆ. இல்ல சரி, அது வேற. எழுப்புதல்லக்கா அற்புதம் பண்றதா பெருசுனாக்கா, ಆದ್ರೆ ಇವನಿಗೆ ಸ್ವಸ್ಥತೆಯನ್ನು ಕೊಡುವುದಾದರೆ ಅದ್ಭುತ ಮಾಡುವುದೇ ದೊಡ್ಡದು ಎಂಬುದಾಗಿ ಅಂದುಕೊಂಡರೆ நீங்க பண்ணுன்னு பாரு இயேசு கிறிஸ்து. ನೀವು ಮಾಡಿ ಎಂಬುದಾಗಿ ಹೇಳುವನು. இட்ஸ் a complicated situation. ಇದು ಒಂದು ಕಾಂಪ್ಲಿಕೇಟೆಡ್ ಆದಂತ ಒಂದು ஆனா இயேசு ಪರಿಸ್ಥಿತಿ. சொல்றாரு, ಆದ್ರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, இவனுடைய பாவம் மன்னிக்கப்படட்டும்ன்றாரு. ಇವನ ಪಾಪಗಳು ಕ್ಷಮಿಸಲ್ಪಡಲಿ ಎಂಬುದಾಗಿ அவன் ಹೇಳುತ್ತಿದ್ದಾನೆ. எழுந்து நடக்கிறான். ಅವನು ಎದ್ದು ನಡೆದನು. Some infirmities comes because of sin. ಕೆಲವು ಕಾರ್ಯಗಳು ಪಾಪದಿಂದ ಒಂದು ಬರುವಂತದ್ದಾಗಿದೆ. சில வியாதிகள் ಕೆಲವು ವ್ಯಾಧಿಗಳು பாவத்து நிமித்தம் வருகிறது. ಪಾಪದ ನಿಮಿತ್ತ ಬರುವಂತವುಗಳಾಗಿವೆ. இந்த சிஷ்யர்களுக்கு தேவன் அதிகாரத்தை கொடுக்கிறாரு. ಆಗ ಈ ಶಿಷ್ಯರಿಗೆ ದೇವರ ಅಧಿಕಾರವನ್ನು ಕೊಟ್ಟನು. பாவத்தை நீ மன்னி, ಇವನ ಪಾಪವನ್ನು ಕ್ಷಮಿಸು, அவன் எழுந்திடுவான். ಅವನು ಎದ್ದು ಬಿಡುತ್ತಾನೆ. ஆமென். ಆಮೆನ್. ரெண்டு வாழ்க்கை பரிபூர்ணமான வாழ்க்கையில நீங்க வாழணும். ಎರಡು ಜೀವನ ಪರಿಪೂರ್ಣವಾದಂತ ಜೀವನವನ್ನು ಜೀವಿಸಬೇಕು. நீங்க மன்னிக்கப்பட்டுட்டீங்க, ಒಂದು ನೀವು ಕ್ಷಮಿಸಲ್ಪಟ್ಟಿದ್ದೀರಿ, அதை ஃபர்ஸ்ட் புரிஞ்சுக்கங்க. ಅದು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಿ. நேத்து வரைக்கும் ನಿನ್ನೆವರೆಗೂ ஏதாவது செஞ்சிருந்தா ಏನಾದರೂ ಮಾಡಿದರೆ கவலை இல்ல, ಚಿಂತೆ ಇಲ್ಲ. இன்னைக்கு புது நாள், ಇಂದು ಹೊಸ ದಿನ, புதுசா வாழுங்க. ಹೊಸದಾಗಿ ಜೀವಿಸಿರಿ. Take a new life. ಹೊಸದಾದಂತ ಒಂದು ಜೀವನವನ್ನು ತೆಗೆದುಕೊಳ್ಳಿ. ಆ ಪರಿಪೂರ್ಣವಾದಂತ ಜೀವನ. ரெண்டாவது, ಎರಡನೆಯದಾಗಿ போற இடத்துல ಹೋಗುವ ಸ್ಥಳದಲ್ಲಿಲ್ಲ, உனக்கு வரணும்டா ஒரு நாள், ನಿನಗೆ ಒಂದು ದಿನ ಬರಬೇಕು, உனக்கு வரணும்டா ஒரு நாள், ನಿನಗೆ ಒಂದು ದಿನ ಬರುತ್ತದೋ அதை சொல்றதுக்கு ஆண்டவர் என்ன அனுப்பல. ಅದನ್ನು ಹೇಳುವುದಕ್ಕೆ ದೇವರು ನನ್ನನ್ನು ಕಳುಹಿಸಲಿಲ್ಲ. உன்னை மன்னிப்பார், ನಿನ್ನನ್ನು ಕ್ಷಮಿಸುವನು, உன்னை மன்னிப்பார், ನಿನ್ನನ್ನು ಕ್ಷಮಿಸುವನು, உன்னை மன்னிப்பார், ನಿನ್ನನ್ನು ಕ್ಷಮಿಸುವನು, உன்னை மன்னிப்பார். ನಿನ್ನನ್ನು ಕ್ಷಮಿಸುವನು. இயேசு எதுக்கு என்ன அனுப்பினார்? ಯೇಸು ಯಾವುದಕ್ಕೋಸ್ಕರ ನನ್ನನ್ನು ಕಳುಹಿಸಿದನು? மன்னிப்பதற்கு. ಕ್ಷಮಿಸುವುದಕ್ಕೋಸ್ಕರ. ஆவியானவர் ஏன் கொடுத்தார்? ಆತ್ಮಿಕನನ್ನು ಯಾಕೆ ಕೊಟ್ಟನು? மன்னிப்பதற்காக கொடுத்தார், ಕ್ಷಮಿಸುವುದಕ್ಕೋಸ್ಕರ ಕೊಟ್ಟನು. இந்த ரெண்டு வாழ்க்கை வந்தா ಈ ಎರಡು ಜೀವನ ಬಂದರೆ பரிபூர்ணமான வாழ்க்கை. ಪರಿಪೂರ್ಣವಾದಂತ ಜೀವನ. ஆமென். ಆಮೆನ್. அது இங்கோட முடிக்கிறேன். ನಾನು ಇಲ್ಲಿಗೆ ಅಂತ್ಯಗೊಳಿಸುತ್ತೇನೆ. அடுத்த தலைப்பு இருக்குது. பரிபூர்ணமான வாழ்க்கைக்கு 11 தலைப்பு இருக்கு. ಈ ಪರಿಪೂರ್ಣವಾದಂತ ಜೀವನಕ್ಕೆ 11 ಶಿರೋನಾಮಗಳಿವೆ. இது மூணாவது தலைப்பு. ಇದು ಮೂರನೆಯ ಶಿರೋನಾಮ. மன்னிக்கப்பட்டவனாய் வாழு, ಕ್ಷಮಿಸಲ್ಪಟ್ಟವನಾಗಿ ಜೀವಿಸು. ஆமென். ಆಮೆನ್. மன்னிக்கப்பட்டவனாய் வாழு, ಕ್ಷಮಿಸಲ್ಪಟ್ಟವನಾಗಿ ಜೀವಿಸು. நீயோ பழைய போல வாழாத, ನೀನು ಹಳೆಯದಾಗಿ ಜೀವಿಸಬೇಡ, நீயோ பழையது போல பார்க்காத. ನೀನು ಹಳೆಯದಾಗಿ ನೋಡಬೇಡ. ಸೇಮ್ ಥಿಂಗ್. ಇವೆರಡು
ಒಂದೇ ರೀತಿಯಾದವು. நான் பழைய வாழ்க்கை வாழ மாட்டேன். ನಾನು ಹಳೆಯ ಜೀವನವನ್ನು ಜೀವಿಸುವುದಿಲ್ಲ. நீ என்ன பார்க்கும்போது பழைய போலவே பார்க்காத. ನೀನು ನನ್ನನ್ನು ನೋಡುವಾಗ ಹಳೆಯದಾಗಿ ನೋಡಬೇಡ. abundant life. ಪರಿಪೂರ್ಣವಾದಂತಹ ಜೀವನ. ಆಮೆನ್. ಆಮೆನ್. ನಮ್ಮೆಲ್ಲ எழுதுங்க.